ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋದು ದ ಲಯನ್ ಕಿಂಗ್ ಸಿನಿಮಾದ ಸೆಕೆಂಡ್ ಪಾರ್ಟ್. ಇದರ ಹೆಸರು ಮುಫಾಸಾ ದ ಲಯನ್ ಕಿಂಗ್. ಇದು 2024ರ ಅಮೆರಿಕನ್ ಮ್ಯೂಸಿಕಲ್ ಡ್ರಾಮಾ ಫಿಲ್ಮ್. ಇದು ದ ಲಯನ್ ಕಿಂಗ್ ಸಿನಿಮಾದ ಪ್ರೀಕ್ವೆಲ್ ಮತ್ತೆ ಸೀಕ್ವೆಲ್ ಕೂಡ ಹೌದು. ಕಥೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಕಥೆನ ಶುರು ಮಾಡ್ತೇನೆ. ಹಾಗಾದ್ರೆ ಕತೆಗೆ ಹೋಗೋಣ. ಈ ಶುರುವಿನಲ್ಲಿ ನಮಗೆ ಗೌರವ ಭೂಮಿ ತೋರಿಸಲಾಗುತ್ತೆ. ಅಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳು ಪರಸ್ಪರ ಹೊಂದಿಕೊಂಡು ಒಟ್ಟಾಗಿ ವಾಸಿಸುತ್ತಿದ್ದವು. ಎಲ್ಲಾ ಪ್ರಾಣಿ ಪಕ್ಷಿಗಳು ತಮ್ಮ ರಾಜ ಸಿಂಬನ ಗುಹೆ ಎದುರು ಕಾಯ್ತಿರುತ್ತವೆ. ಆಗ ಸಿಂಬ ಅಲ್ಲಿಗೆ ಬರುತ್ತೆ. ಅದು ಹೇಳುತ್ತೆ, ನನ್ನ ಸ್ನೇಹಿತರೆ, ನನ್ನ ಪರಿವಾರ ದೊಡ್ಡದಾಗುವ ಸಮಯ ಬಂದಿದೆ. ನಮ್ಮ ಈ ಗೌರವ ಭೂಮಿ ನನ್ನ ತಂದೆಯ ಕನಸು, ಅದು ಈಗ ಪೂರ್ತಿ ಆಯಿತು. ಇದು ಖುಷಿಯ ಸಮಯ. ಬೇಗನೆ ನಾನು ಮತ್ತು ನಾಲ ಜೀವನದ ಹೊಸ್ತಿಲಲ್ಲಿ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡುತ್ತಿದ್ದೇವೆ. ಎಲ್ಲ ಪ್ರಾಣಿಗಳು ಅದನ್ನು ಕೇಳಿ ಸಂತೋಷ ಪಡ್ತವೆ. ಯಾಕೆಂದರೆ ಸಿಂಬನ ಮಾತಿನ ಅರ್ಥ ಬೇಗನೆ ಅದು ಮತ್ತೊಂದು ಮಗು ಅಂದ್ರೆ ಮರಿಗೆ ತಂದೆಯಾಗಲಿತ್ತು. ಅಸಲಿಗೆ ಅದಕ್ಕೆ ನಾಲ ಜೊತೆ ಮದುವೆ ಆದ ಬಳಿಕ ಒಂದು ಮಗು ಅಂದರೆ ಸಣ್ಣ ಮರಿ ಹುಟ್ಟಿತ್ತು. ಅದರ ಹೆಸರು ಕಿಯಾರಾ. ಸಿಂಬನ ಪತ್ನಿ ನಾಲ ಪ್ರೆಗ್ನೆಂಟ್ ಆಗಿತ್ತು. ಒಂದು ದಿನ ಬೇಟೆಗಾಗಿ ಹೋದಾಗ ಅದು ದಾರಿ ತಪ್ಪಿದ ಅದು ವಿಶ್ರಾಂತಿ ಪಡೆಯಲು ಒಂದು ಗುಹೆಯ ಕೆಳಗೆ ಕುಳಿತು ಬಿಡುತ್ತೆ ಮತ್ತು ಸಹಾಯಕ್ಕಾಗಿ ಸಿಂಬನ ಕರೆಯುತ್ತೆ. ಯಾಕೆಂದರೆ ಒಂದು ದಿನ ಖಂಡಿತ ಸಿಂಬ ಬಂದು ಅದನ್ನು ಕರೆದೊಯ್ಯುತ್ತದೆ ಅನ್ನುವ ಭರವಸೆಯೊಂದಿಗೆ. ಅದು ಭಾವಿಸಿದ ಹಾಗೆ ಸಿಂಬ ಅದನ್ನು ಹುಡುಕಲು ಹೊರಟಿತ್ತು. ಮತ್ತೊಂದು ಕಡೆ ಟಿಮೋನ್ ಮತ್ತು ಪುಂಬಾ ಸಿಂಬನ ಹುಡುಕಿಕೊಂಡು ಬರುತ್ತವೆ. ಸಿಂಬ ಅವುಗಳಿಗೆ ತನ್ನ ಮಗಳು ಕಿಯಾರಾ ಬಗ್ಗೆ ಧ್ಯಾನವಿಡಲು ಹಾಗೆ ಅವಳಿಗೆ ನಿಮ್ಮ ಸುಳ್ಳು ಕಥೆಗಳು, ಹೆದರುವಂತ ಕತೆ ಹೇಳಬೇಡಿ ಅನ್ನುತ್ತೆ. ಯಾಕೆಂದ್ರೆ ಟಿಮೋನ್ ಮತ್ತು ಪುಂಬಾ ಯಾವಾಗಲೂ ತಮಾಷೆ ಮಾಡುತ್ತಿದ್ದವು. ಕೆಲವು ಬಾರಿ ಕತೆಗಳನ್ನು ಹೇಳಿ ಕಿಯಾರಾಗೆ ಹೆದರಿಸುತ್ತಿದ್ದವು. ಈಗ ಕಿಯಾರಾ ಕೂಡ ಅಲ್ಲಿಗೆ ಬಂದಾಗ ಸಿಂಬನ ಭೇಟಿಯಾಗಿ ಖುಷಿ ಪಡುತ್ತೆ. ಅದು ಹೆದರುತ್ತಿತ್ತು. ಸಿಂಬ ತನ್ನ ಮಗಳು ಕಿಯಾರಾಗೆ ಹೇಳುತ್ತೆ, ನಾನು ಬೇಗನೆ ಮರಳಿ ಬರುತ್ತೇನೆ. ಇನ್ನು ಅಷ್ಟರವರೆಗೆ ಟಿಮೋನ್ ಮತ್ತು ಪುಂಬಾ ಒಟ್ಟಿಗೆ ಇರು. ಅಷ್ಟು ಹೊತ್ತಿಗೆ ನಾನು ನಿನ್ನ ಅಮ್ಮನನ್ನು ಹುಡ್ಕೊಂಡು ಕರ್ಕೊಂಡು ಬರ್ತೇನೆ ಅನ್ನುತ್ತಾ ಅಲ್ಲಿಂದ ಹೋಗುತ್ತೆ. ಅಲ್ಲಿದ್ದ ಟಿಮೋನ್ ಮತ್ತು ಪುಂಬಾ ಕಿಯಾರಾಗೆ ಸುಳ್ಳು ಕತೆ ಹೇಳಲು ಶುರು ಮಾಡುತ್ತವೆ. ಹೇಗೆ ಅವುಗಳು ಸೇರಿ ಸ್ಕ್ಯಾರ್ನ ಸೋಲಿಸಿದವು ಅಂತ. ಕಿಯಾರಾಗೆ ಟಿಮೋನ್ ಮತ್ತು ಪುಂಬಾ ಮಾತುಗಳ ಮೇಲೆ ವಿಶ್ವಾಸ ಬರುವುದಿಲ್ಲ. ಅದು ಮೊದಲೇ ಇದರ ಬಗ್ಗೆ ಕೇಳಿತ್ತು, ಹೇಗೆ ಮತ್ತು ಯಾವ ರೀತಿ ಅದರ ತಂದೆ ಸಿಂಬಾ ಸ್ಕ್ಯಾರ್ನ ಸೋಲಿಸಿದರಂತ. ಇಲ್ಲಿ ಈಗ ಮಳೆ ಬರುವಾಗ ಮಿಂಚಿದಾಗ ಅದನ್ನ ನೋಡಿ ಕಿಯಾರಾ ಹೆದರಿ ಗುಹೆ ಒಳಗೆ ಅವಿತುಕೊಳ್ಳುತ್ತೆ. ಅಲ್ಲಿಗೀಗ ರಫೀಕಿ ಬರುತ್ತೆ. ಅದು ಅದರ ಅಜ್ಜ ಆಗಿತ್ತು. ಅದನ್ನು ಕಂಡು ಕಿಯಾರಾ ಮನಸ್ಸಲ್ಲಿ ಖುಷಿ ಪಡುತ್ತದೆ. ರಫೀಕಿ ಕಿಯಾರಾಗೆ ಹೇಳುತ್ತದೆ, ಅವಳ ತಂದೆ ತಾಯಿ ಅದೇ ಜನ್ಮಭೂಮಿಗೆ ಹೋಗಿದ್ದಾರೆ. ಅಲ್ಲಿಂದಲೇ ಅವರು ನಿನ್ನ ತಂದಿದ್ದರು. ಬೇಗನೆ ಅವರು ನಿನಗಾಗಿ ಒಂದು ಹೊಸ ಉಡುಗೊರೆ ತರುತ್ತಾರೆ. ಅದನ್ನು ಅವಳು ಯಾವತ್ತಿಗೂ ಮರೆಯಲು ಸಾಧ್ಯವಿಲ್ಲ. ಕಿಯಾರಾಗೆ ಆಕಾಶದಲ್ಲಿ ಚಮಕಿಸುವ ಬೆಳಕು ನೋಡಿ ಭಯವಾಗುತ್ತಿತ್ತು. ಹೀಗಾಗಿ ರಫೀಕಿ ಅದಕ್ಕೆ ಹೇಳುತ್ತೆ, ನಿನ್ನ ತಂದೆ ಕೂಡ ಸಣ್ಣವರಿದ್ದಾಗ ಮಿಂಚುವ ಬೆಳಕಿಗೆ ಹೆದರುತ್ತಿದ್ದರು ಮತ್ತು ಮಹಾರಾಜ ಮುಫಾಸಾ ಹಿಂದೆ ಅವಿತುಕೊಳ್ಳುತ್ತಿದ್ದರು. ಒಂದು ರಾತ್ರಿ ಮಹಾರಾಜ ಸಿಂಬನ ಒಂದು ಬಂಡೆ ಮೇಲೆ ಕರೆದುಕೊಂಡು ಹೋದರು. ಸಿಂಬಾಗೆ ಮಿಂಚಿನ ಎದುರು ಗರ್ಜಿಸಲು ಹೇಳಿದರು. ಅಂದು ಪೂರ್ತಿ ರಾತ್ರಿ ಸಿಂಬಾ ಮತ್ತು ಮಹಾರಾಜ ಮಿಂಚಿನ ಬೆಳಕಿನ ಎದುರು ಗರ್ಜಿಸುತ್ತಲೇ ಇದ್ದರು. ರಫೀಕಿ ಮಾತುಕಳಿ ಕಿಯಾರಾ ಹೇಳ್ತಾಳೆ, ನಾನು ಬಹುಶಃ ಯಾವತ್ತಿಗೂ ನನ್ನ ತಂದೆ ಮತ್ತು ಅಜ್ಜನ ತರ ಆಗ್ತಾನೆ ಇಲ್ವೋ. ಕಿಯಾರಾಳ ಹೃದಯ ಗೆಲ್ಲಲು ರಫೀಕಿ ಹೇಳುತ್ತೆ, ಬಾ ಕಿಯಾರಾ, ನಿನಗೊಂದು ಕತೆ ಹೇಳ್ತೇನೆ. ಈ ಕತೆ ಒಂದು ಲಯನ್ ಮುಫಾಸನದ್ದು, ಅಂದರೆ ನಿನ್ನ ಅಜ್ಜನದ್ದು. ಮೊದಲು ಅದು ಒಂದು ಅಲೆಮಾರಿಯಾಗಿತ್ತು, ಆದರೆ ನಂತರ ಅದು ಕಾಡಿನ ರಾಜ ಆಯಿತು. ರಫೀಕಿ ತನ್ನ ಕತೆ ಶುರು ಮಾಡುತ್ತೆ. ಈಗ ಮುಫಾಸನ ಅದರ ಅಪ್ಪ ಮತ್ತು ಅಮ್ಮ ಜೊತೆ ತೋರಿಸ್ತಾರೆ. ಅವುಗಳು ಗೌರವ ಭೂಮಿ ಮತ್ತು ಪರ್ವತಗಳಿಂದ ದೂರ ಬಂಜರು ಭೂಮಿಯಲ್ಲಿ ವಾಸವಾಗಿದ್ದವು. ಏಕೆಂದರೆ 20 ಅಮಾವಾಸ್ಯೆಗಳ ಕಾಲ ಅಲ್ಲಿ ಮಳೆ ಬಂದಿರಲಿಲ್ಲ. ಇಲ್ಲಿದ್ದ ಎಲ್ಲಾ ಪ್ರಾಣಿಗಳು ತುಂಬಾನೇ ದುರ್ಬಲಗೊಂಡಿದ್ದವು. ನೆಕ್ಸ್ಟ್ ಸೀನ್ ಅಲ್ಲಿ ಸಣ್ಣ ಮುಫಾಸಾ ಪುಟಾಣಿ ಮುಫಾಸನ ತೋರಿಸಲಾಗುತ್ತೆ. ಬೆಳಿಗ್ಗೆ ಆಗ್ತಾ ಇದ್ದಂತೆ ಅದು ತನ್ನ ತಂದೆ ತಾಯಿ ಹತ್ತಿರ ಕೇಳುತ್ತೆ, ಎದುರಲ್ಲಿರುವ ಬೆಟ್ಟದಿಂದ ಬೆಳಕು ಬರ್ತಿದೆ ಅಲ್ಲ, ಅದು ಯಾವ ಜಾಗ? ಅದರ ಅಮ್ಮ ಹೇಳುತ್ತೆ, ಆ ಜಾಗದ ಹೆಸರು ಮೆಲೆಯಲ್ಲಿ. ಅಲ್ಲಿ ತಿನ್ನಲು ಬೇಕಾಗುವಷ್ಟು ಆಹಾರ ಮತ್ತು ನೀರು ಇದೆ. ಒಂದು ದಿನ ಖಂಡಿತ ನಾವು ಅಲ್ಲಿಗೆ ಹೋಗ್ತೇವೆ. ನಾನು ಕೇಳಿದ್ದೇನೆ, ಅಲ್ಲಿ ಎಲ್ಲವೂ ಇದೆ. ಅಲ್ಲಿರುವ ಪ್ರಾಣಿಗಳು ತುಂಬಾನೇ ಶಾಂತಿಯುತ ಜೀವನ ಕಳೆಯುತ್ತವೆ ಮತ್ತು ಖುಷಿಯಲ್ಲಿ ವಾಸಿಸುತ್ತವೆ. ಮುಫಾಸಾ ತನ್ನ ತಾಯಿಗೆ ಕೇಳುತ್ತೆ, ಏನು ನಾವು ಅಲ್ಲಿಗೆ ಹೋಗಬಹುದಾ? ಅದಕ್ಕೆ ಮುಫಾಸಾ ತಾಯಿ ಹೇಳುತ್ತೆ, ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಆದ್ರೆ ನೀನು ಬಯಸಿದ್ರೆ ಅದನ್ನು ಈಗಲೇ ಅನುಭವಿಸಿ ನೋಡಬಹುದು. ಬಳಿಕ ಮುಫಾಸಾ ತನ್ನ ತಂದೆ ಮತ್ತು ತಾಯಿ ಜೊತೆ ಕುಳಿತು ಆ ಕನಸಿನ ಜಾಗವನ್ನು ಫೀಲ್ ಮಾಡುತ್ತೆ. ಆ ಜಾಗ 4 ಕಡೆ ಬಣ್ಣ ಬಣ್ಣದ ಹೂಗಳಿಂದ ತುಂಬಿತ್ತು. ದೊಡ್ಡ ದೊಡ್ಡ ಮರಗಳು ಮತ್ತು ವಿಶಾಲವಾದ ಹುಲ್ಲಿನ ಮೈದಾನವಿತ್ತು. ಸಣ್ಣ ಸಣ್ಣ ನದಿಗಳು ಮತ್ತು ಕೊಳಗಳಿದ್ದವು. ಅಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ವಾಸಿಸುತ್ತಿದ್ದವು. ಈಗ ಮುಫಾಸಾ ಮೇಲೆ ಮೊದಲ ಮಳೆ ನೀರಿನ ಬಿಂದು ಬೀಳುತ್ತೆ. ಮುಫಾಸಾ ಅದನ್ನು ಕಂಡು ಖುಷಿ ಪಡುತ್ತದೆ. ಮಳೆಯಿಂದ ಬರಡು ಆಗಿದ್ದ ನದಿಗಳು ನೀರಿನಿಂದ ತುಂಬಾ ತೊಡಗುತ್ತವೆ. ಮಳೆಯನ್ನು ಕಂಡು ಎಲ್ಲಾ ಪ್ರಾಣಿ ಪಕ್ಷಿಗಳು ಕುಣಿದು ಕುಪ್ಪಳಿಸುತ್ತವೆ. ಮಾತ್ರ ಅವುಗಳಿಗೆ ಗೊತ್ತಿರಲ್ಲ, ಅವುಗಳ ಈ ಅದೃಷ್ಟ ಯಾವಾಗ ದುರದೃಷ್ಟಕ್ಕೆ ತಿರುಗುತ್ತೆ ಅನ್ನುವುದು. ನೋಡುತ್ತಿರುವಂತೆ ಮಳೆ ಹೆಚ್ಚಾಗುತ್ತಾ ಹೋದಂತೆ ಇಲ್ಲಿ ಪ್ರವಾಹ ಶುರುವಾಯಿತು. ಈ ಮಳೆಯಲ್ಲಿ ಹಲವಾರು ಪ್ರಾಣಿಗಳು ಮುಳುಗತೊಡಗುತ್ತವೆ. ಮುಫಾಸಾ ಕೂಡ ನೀರಿನಲ್ಲಿ ಆಟವಾಡುತ್ತಿದ್ದರಿಂದ ಅದು ಕೂಡ ಮುಳುಗುವ ಸಂಭವ ಇರುತ್ತದೆ. ಅದರ ಅಪ್ಪ ಅದನ್ನು ಉಳಿಸಲು ಬೇಗನೆ ನೀರಿಗೆ ಹಾರುತ್ತೆ. ಬಾಯಿಯಲ್ಲಿ ಮುಫಾಸನ ಹಿಡಿದು ಹೇಗೂ ಅದನ್ನು ಬಚಾವ್ ಮಾಡುತ್ತೆ. ಇನ್ನೇನು ಅದು ಕೂಡ ನೀರಲ್ಲಿ ಮುಳುಗುತ್ತೆ ಅನ್ನುವಾಗ ಕೂಡಲೇ ಅದು ಮುಫಾಸನ ಹತ್ತಿರದ ಕಲ್ಲಿನ ದಂಡೆಯ ಮೇಲೆ ಎಸೆದು ಬಿಡುತ್ತೆ. ಅದರ ಮತ್ತೊಂದು ಬದಿಯಲ್ಲಿ ಅದರ ಅಮ್ಮ ತನ್ನ ಹತ್ತಿರ ಬರುವಂತೆ ಮುಫಾಸನ ಕರೆಯುತ್ತಾ ಅದು ಬರುವಂತೆ ಮಾಡಲು ಪ್ರಯತ್ನ ಮಾಡುತ್ತಿತ್ತು. ಆದರೆ ಮುಫಾಸಾಗೆ ಹೆದರಿಕೆ ಆಗ್ತಿತ್ತು. ಅದೇ ಸಂದರ್ಭಕ್ಕೆ ನೀರಿನಲ್ಲಿ ಕೊಚ್ಚಿ ಹೋಗುತ್ತಾ ಒಂದು ಆನೆಮರಿ ಕೂಡ ಇಲ್ಲಿಗೆ ಬರುತ್ತೆ. ಅಲ್ಲಿನ ಕಲ್ಲಿಗೆ ಡಿಕ್ಕಿ ಹೊಡೆದಾಗ ಮುಫಾಸಾ ನಿಂತಿದ್ದ ಕಲ್ಲಿನ ಡ್ಯಾಮ್ ಮುರಿದು ಹೋಗುತ್ತೆ.
ಮತ್ತೊಮ್ಮೆ ಮುಪಾಸ ನೀರಲ್ಲಿ ಕೊಚ್ಚಿ ಹೋಗಿ ತೊಡಗುತ್ತದೆ. ಅದು ಮುಳುಗುತ್ತೆ ಅನ್ನುವಾಗ ಅದರ ಅದೃಷ್ಟ ಒಳೆದಿದ್ದ ಕಾರಣ ಅದಕ್ಕೊಂದು ಮರದ ತುಂಡು ಸಿಕ್ಕಾಗ ಅದರ ಮೇಲೆ ಹತ್ತಿ ಹೇಗೂ ತನ್ನ ಪ್ರಾಣ ಉಳಿಸಿಕೊಳ್ಳುತ್ತದೆ. ನೀರು ಮುಪಾಸನ ಎಳೆತರುತ್ತಾ ಅದರ ಅಮ್ಮ ಮತ್ತು ಅಪ್ಪನಿಂದ ದೂರಕ್ಕೆ ಒಂದು ಸಣ್ಣ ಕೊಳಕ್ಕೆ ತರುತ್ತೆ. ಅಲ್ಲಿ ಅದರ ಬೇಟೆ ಅದರಂತೆ ಇರುವ ಸಣ್ಣ ಸಿಂಹದ ಮರಿ ಟಾಕಾ ಜೊತೆಗಾಗುತ್ತೆ. ಟಾಕಾ ಆ ಪ್ರದೇಶದ ರಾಜ ಒಬಾಸಿನ ಮಗ ಆಗಿತ್ತು. ಇಲ್ಲಿ ಅದು ಮುಪಾಸ ತೆಲ್ಲುತ್ತಾ ಬರುತ್ತಿರುವುದು ನೋಡಿತ್ತು. ಟಾಕಾ ಅದಕ್ಕೆ ಕಿರುಚಿ ಹೇಳುತ್ತೆ, ನಿನ್ನ ಹಿಂದೆ ದೊಡ್ಡ ದೊಡ್ಡ ಮೊಸಳೆಗಳು ಇವೆ, ಬೇಗನೆ ಅಲ್ಲಿಂದ ತಪ್ಪಿಸಿಕೊಳ್ಳು. ಅದನ್ನು ಕೇಳಿ ಮುಪಾಸ ಹೆದರಿ ಕಿನ್ನರ ತನಕ ಬರತೊಡಗುತ್ತದೆ. ಅಲ್ಲಿಂದ ಟಾಕಾ ಅದಕ್ಕೆ ಕೊಳದಿಂದ ಹೊರಗೆ ಬರಲು ಸಹಾಯ ಮಾಡುತ್ತೆ. ಮಾತ್ರ ಈಗ ತಡವಾಗಿತ್ತು. ಆ ಮೊಸಳೆಗಳು ಅವುಗಳ ಹತ್ತಿರ ಬಂದು ಬಿಟ್ಟಿದ್ದವು. ಮಾತ್ರ ಟಾಕಾ ಮಾಮ ಈಶೆ ಇಲ್ಲಿಗೆ ಬಂದು ಗರ್ಜಿಸಿ ಆ ಮೊಸಳೆಗಳನ್ನು ಹೆದರಿಸಿ ಓಡಿಸಿ ಟಾಕಾ ಮತ್ತು ಮುಪಾಸನ ಬಚಾವ್ ಮಾಡುತ್ತೆ. ಈಗ ಇವುಗಳು ಬಚಾವಾಗಿದ್ದವು. ಟಾಕಾ ತನ್ನ ಮಾಮ್ಗೆ ಹೇಳುತ್ತೆ, ಅಮ್ಮ ನಾವು ಮುಪಾಸನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣವಾ? ಮಾತ್ರ ಅದರ ಅಮ್ಮ ನಿರಾಕರಿಸುತ್ತೆ. ಯಾಕೆಂದರೆ ಅವುಗಳ ಗ್ರೂಪ್ ನ ಒಂದು ರೂಲ್ ಇತ್ತು, ಅದು ಬೇರೆ ಏನೂ ಅಲ್ಲ, ಯಾವುದೇ ಅಲೆಮಾರಿಯನ್ನು ತಮ್ಮೊಡನೆ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅನ್ನುವುದು. ಮುಪಾಸ ಹಾಗೆ ಹೇಳುತ್ತೆ, ಇಲ್ಲ ನಾನು ಅಲೆಮಾರಿ ಅಲ್ಲ, ನನ್ನ ಅಪ್ಪ ನನ್ನ ಏರಿಯಾದ ರಾಜ. ಆದ್ರೆ ಈಗಲ್ಲಿ ನೆರೆ ಇದೆ. ಆ ಪ್ರವಾಹದಲ್ಲಿ ನಾನು ಕೊಚ್ಚಿಕೊಂಡು ಹೋಗುತ್ತಾ ನನ್ನ ತಂದೆ ಮತ್ತು ತಾಯಿಯಿಂದ ದೂರ ಬಂದೆ. ಅದರ ದುಃಖದ ಕತೆ ಕೇಳಿ ಟಾಕನ ಮಾಮ್ ಕೂಡ ಎಮೋಷನಲ್ ಆಗಿ ಬಿಡುತ್ತೆ ಮತ್ತು ಅದನ್ನು ಕರೆದುಕೊಂಡು ತನ್ನ ಮನೆಗೆ ಹೋಗುತ್ತದೆ. ಅಲ್ಲಿ ಟಾಕನಪ್ಪ ಓಬಸಿ ಮುಪಾಸನ ನೋಡಿ ಇನ್ನಷ್ಟು ಸಿಟ್ಟುಗೊಳ್ಳುತ್ತೆ. ಕೋಪದಲ್ಲಿ ಅದು ಟಾಕ ಮಾಮ್ ಏನು ಹೇಳಿತ್ತು ಅದನ್ನೇ ಹೇಳುತ್ತೆ, ನಾವು ಅಲೆಮಾರಿಗಳನ್ನು ನಮ್ಮ ಗುಂಪಿಗೆ ಸೇರಿಸಿಕೊಳ್ಳಲು ಸಾಧ್ಯವಿಲ್ಲ, ಅಪರಿಚಿತರನ್ನು ನಮ್ಮ ಗುಂಪಿಗೆ ನಮ್ಮ ಪರಿವಾರಕ್ಕೆ ಸೇರಿಸಲು ಸಾಧ್ಯವಾಗಲ್ಲ. ವಾಸ್ತವವಾಗಿ ಒಬಾಸಿಗೆ ಮುಪಾಸ ದೊಡ್ಡದಾದ ಬಳಿಕ ಎಲ್ಲಿಯಾದರೂ ಅದರ ಸ್ಥಾನ ತೆಗೆದುಕೊಂಡು ಬಿಡಬಹುದು ಅನ್ನುವಂತ ಭಯವಾಗುತ್ತಿತ್ತು. ಈಗಲೂ ಮುಪಾಸ ಅದನ್ನೇ ಹೇಳುತ್ತೆ, ನಾನು ಅಲೆಮಾರಿ ಅಲ್ಲ, ನಂಗೆ ಗೊತ್ತಿದೆ ನನ್ನ ಅಪ್ಪ ಅಮ್ಮ ಖಂಡಿತ ಒಂದು ದಿನ ನನ್ನ ಹುಡುಕಿಕೊಂಡು ಇಲ್ಲಿಗೆ ಬರ್ತಾರಂತ. ಹಾಗೆ ನಾನು ತುಂಬಾನೇ ಟ್ಯಾಲೆಂಟೆಡ್, ತುಂಬಾನೇ ಚತುರ, ನನ್ನಲ್ಲಿ ತುಂಬಾನೇ ಸಾಮರ್ಥ್ಯವಿದೆ. ನಾನು ಎಷ್ಟು ಫಾಸ್ಟ್ ಆಗಿ ಓಡ್ತೇನೆ ಅಂದ್ರೆ ನಿಮ್ಮನ್ನು ಕೂಡ ರೇಸ್ನಲ್ಲಿ ಸೋಲಿಸಬಲ್ಲೆ. ಒಬಾಸಿ ಹೇಳುತ್ತೆ, ಹಾ ಆಯ್ತು, ಹಾಗಾದ್ರೆ ಇದೇ ಮಾತಾದ್ರೆ ನೀನು ಟಾಕನ ಸೋಲಿಸಿ ತೋರ್ಸು, ನಂತರ ನಾವು ನಿನ್ನ ನಮ್ಮ ಗ್ರೂಪ್ಗೆ ಸೇರಿಸಿಕೊಳ್ಳಲು ಒಪ್ಪುತ್ತೇವೆ ಮತ್ತು ನಮ್ಮಲ್ಲಿರುವ ಯಾರೊಬ್ಬರು ನಿನ್ನ ಮೇಲೆ ದಾಳಿ ಮಾಡಲ್ಲ. ಒಂದು ವೇಳೆ ನೀನು ಸೋತರೆ ನಿನ್ನ ನಾನು ಕೊಲ್ಲುತ್ತೇನೆ. ರೇಸ್ ಈಗ ಶುರುವಾಗುತ್ತೆ. ಟಾಕಾ ಬಿಲ್ಲಿನಿಂದ ಬಿಟ್ಟ ಬಾಣದಂತೆ ಓಡುತ್ತಿತ್ತು. ಅದರ ವೇಗ ಮುಪಾಸಕ್ಕಿಂತ ಜಾಸ್ತಿ ಇರುತ್ತೆ. ಮುಪಾಸ ಹಲವು ದಿನಗಳಿಂದ ಸರಿಯಾದ ಆಹಾರ ಸಿಗದೆ ತುಂಬಾನೇ ದುರ್ಬಲಗೊಂಡಿತ್ತು. ಓಡುತ್ತಾ ಓಡುತ್ತಾ ಮುಪಾಸ ಒಂದು ಬಾರಿ ನೀರಲ್ಲಿ ಬೀಳುತ್ತೆ. ಅದು ಮುಳುಗುತ್ತೆ ಅನ್ನುವಾಗ ಟಾಕಾ ಬಂದು ಅದರ ಜೀವ ಉಳಿಸುತ್ತದೆ. ಪುನಃ ರೇಸ್ ಶುರುವಾದಾಗ ಟಾಕಾ ಮುಪಾಸಕ್ಕಿಂತ ಮೊದಲೇ ಇರುತ್ತದೆ. ಅದು ತುಂಬಾನೇ ಸುಲಭದಲ್ಲಿ ಈ ರೇಸ್ ಗೆಲ್ಲಬಹುದಾಗಿತ್ತು. ಆದರೆ ಅದಕ್ಕೆ ಒಬ್ಬ ಸ್ನೇಹಿತನ ಅವಶ್ಯಕತೆ ಇರುತ್ತದೆ. ಅದನ್ನು ಹೇಳುತ್ತಾ ಟಾಕಾ ತನ್ನ ವೇಗ ಕಡಿಮೆ ಮಾಡುತ್ತೆ. ಕೊನೆಗೆಲ್ಲಿ ಮುಪಾಸ ಸ್ಪರ್ಧೆ ಗೆದ್ದಿತ್ತು. ಟಾಕಾ ಸೋತಿದ್ದು ಕಂಡು ಅದರ ತಂದೆಗೆ ತುಂಬಾನೇ ಸಿಟ್ಟು ಬರುತ್ತೆ. ಟಾಕಾ ಮಾತ್ರ ಖುಷಿಯಾಗಿತ್ತು. ಅದರ ಆನಂದಕ್ಕೆ ಪಾರವೇ ಇರುವುದಿಲ್ಲ. ಅದರ ಸೋಲಿನಿಂದ ಅದಕ್ಕೊಬ್ಬ ಸಹೋದರ, ಒಬ್ಬ ಸ್ನೇಹಿತ ಸಿಕ್ಕಿದ್ದ. ಒಬಾಸಿಲಿ ಟಾಕಾಗೆ ಹೇಳ್ತಾರೆ, ತುಂಬಾನೇ ಎಚ್ಚರ ವಹಿಸು ಟಾಕಾ, ಜಾಗೃತಿಯಾಗಿರು, ಇವನು ನಿನ್ನಿಂದ ಎಲ್ಲವನ್ನು ಕಸಿದುಕೊಳ್ಳಬಹುದು. ಟಾಕಾ ಅದರ ಮಾತಿಗೆ ಯಾವುದೇ ಉತ್ತರವನ್ನು ಕೊಡುವುದಿಲ್ಲ. ಮತ್ತು ಈಗ ಟಾಕಾ ಮತ್ತು ಮುಪಾಸ ಒಟ್ಟಿಗೆ ಸಮಯ ಕಳೆಯುತ್ತಿದ್ದವು. ತುಂಬಾನೇ ಖುಷಿ ಪಡುತ್ತಿದ್ದವು. ಪ್ರಾಣಿಗಳೊಂದಿಗೆ ಆಡುತ್ತಾ ಆಡುತ್ತಾ ಸಮಯದೊಂದಿಗೆ ದೊಡ್ಡದಾಗುತ್ತವೆ. ಸಹೋದರರ ಹಾಗೆ ತುಂಬಾನೇ ಮೋಜು ಮಸ್ತಿ ಮಾಡ್ತಿದ್ದವು. ಎಲ್ಲವೂ ಇಲ್ಲಿ ನಾರ್ಮಲ್ ಆಗಿರುವಾಗ ಟಾಕಾ ತಂದೆ ಮುಪಾಸನ ತನ್ನ ಗುಂಪಿನ ಸದಸ್ಯನೆಂದು ಒಪ್ಪಿಕೊಂಡಿರಲೇ ಇಲ್ಲ. ಅದು ಇವತ್ತಿಗೂ ಮುಪಾಸನ ಅಲೆಮಾರಿ ಅಂದುಕೊಂಡಿತ್ತು. ಒಬಾಸಿ ಮುಪಾಸಕ್ಕೆ ಟಾಕನಿಂದ ದೂರ ಇರಲು ಹೇಳುತ್ತೆ ಮತ್ತು ಒಬಾಸಿ ಟಾಕಾಗೆ ಹೇಳುತ್ತೆ, ನೀನು ಮುಪಾಸನಿಂದ ದೂರ ಇರಬೇಕು, ಯಾಕೆಂದರೆ ನನ್ನ ಬಳಿಕ ನೀನೇ ಇಲ್ಲಿಯೇ ರಾಜನಾಗುತ್ತೆ. ಹೀಗಾಗಿ ನೀನು ನಿನ್ನ ತಾಯಿಯ ಬದಲು ನನ್ನ ಜೊತೆ ಇರಬೇಕು. ಟಾಕಾ ರಾಜನ ಮಾತಿಗೆ ತಲೆಯಾಡಿಸುತ್ತೆ. ಅತ್ತ ಮುಪಾಸ ಟಾಕಾ ಮಾಮ್ ಜೊತೆ ಇರುತ್ತಿತ್ತು. ಟಾಕಾ ಮಾಮ್ ಈಶೆ ಅದಕ್ಕೆ ಬೇಟೆಯಾಡುವುದು ಕಲಿಸುತ್ತಿತ್ತು. ಹೀಗೆ ಒಂದು ದಿನ ಮುಪಾಸ ಟಾಕಾ ಮಾಮ್ ಅಂದರೆ ತನ್ನ ಮಾಮ್ ಜೊತೆ ಬೇಟೆಗಾಗಿ ಹೋಗಿತ್ತು. ಟಾಕಾ ಹಿಂದೆ ಚುಪ್ಚಾಪಾಗಿ ಅವಿತ್ತು ಶಿಕಾರಿ ಮಾಡುವುದು ನೋಡ್ತಿತ್ತು. ಇವುಗಳು ಇನ್ನೇನು ಜಿಂಕೆಗಳನ್ನು ಬೇಟೆಯಾಡುತ್ತವೆ ಅನ್ನುವಾಗ ಆಗಲೇ ಎದುರಿಗೆ ಬಿಳಿ ಸಿಂಹಗಳು ಬರುತ್ತವೆ. ಅವುಗಳು ಇವುಗಳಿಗಿಂತ ತುಂಬಾನೇ ಶಕ್ತಿಶಾಲಿಗಳಾಗಿದ್ದವು. ಇದನ್ನು ಕಂಡು ಟಾಕಾ ಅವಿತುಕೊಳ್ಳುತ್ತೆ. ಟಾಕಾ ತಾಯಿ ಕೂಡ ಇದನ್ನು ಗಮನಿಸುತ್ತೆ. ಆ ಸಿಂಹಗಳು ಇವುಗಳ ಏರಿಯಾದ ಜಿಂಕೆಗಳ ಮೇಲೆ ದಾಳಿ ಮಾಡಿದಾಗ ಆಗ ಟಾಕಾ ಮಾಮ ಅವುಗಳ ಎದುರು ಬರುತ್ತೆ. ಅವುಗಳ ನಡುವೆ ಜಗಳ ಆಗುವಾಗ ಏಷೆ ಟಾಕಾ ಮತ್ತು ಮುಪಾಸಗೆ ಹೋಗಲು ಹೇಳುತ್ತದೆ. ಮೊದಲೇ ಭಯಗೊಂಡಿದ್ದ ಟಾಕಾ ಹೆದರಿ ಅಲ್ಲಿಂದ ಕಾಲು ಕೀಳುತ್ತೆ. ತನ್ನ ತಾಯಿನ ಬಚಾವ್ ಮಾಡಲು ಮುಪಾಸ ಆ ಬಿಳಿ ಸಿಂಹಗಳೊಂದಿಗೆ ಕಾದಾಟ ಕೇಳಿಯುತ್ತೆ. ಅದು ಒಂದೇ ಆ ಬಿಳಿ ಸಿಂಹಗಳ ಮೇಲೆ ಪ್ರಬಲವಾಗಿತ್ತು. ಎಲ್ಲಿ ತನಕ ಅಂದ್ರೆ ಅದು ಒಂದು ಸಿಂಹವನ್ನು ಹಿಡಿದು ಕೊಂದು ಬಿಡುತ್ತೆ. ತನ್ನ ಸಹಚಾರ ಸತ್ತಿದ್ದು ನೋಡಿ ಮತ್ತೊಂದು ಸಿಂಹ ಹೆದರಿ ಅಲ್ಲಿಂದ ಪಲಾಯನ ಮಾಡುತ್ತದೆ. ಬಳಿಕ ಮುಪಾಸ ತನ್ನ ಮಾಮ್ ಜೊತೆ ವಾಪಸ್ ಬರುತ್ತೆ. ಟಾಕಾ ಜೊತೆ ಮುಪಾಸ ಮಾಮ್ ಲಯನ್ ಕಿಂಗ್ ಒಬಾಸಿ ಬಳಿ ಬಂದು ಹೇಳುತ್ತೆ, ಮುಪಾಸ ಇರದಿದ್ದರೆ ಇವತ್ತು ನನ್ನ ಜೀವ ಉಳಿತಿರಲಿಲ್ಲ. ಮುಪಾಸ ಆ ಶಕ್ತಿಶಾಲಿ ಸಿಂಹಗಳ ಜೊತೆ ಒಬ್ಬನೇ ಹೋರಾಡಿದ, ನನ್ನ ಜೀವ ಉಳಿಸಿದ. ಇಲ್ಲಿ ಒಬಾಸಿ ಮೊದಲ ಬಾರಿ ಮುಪಾಸನ ಕರೆದು ಹೊಗಳುತ್ತೆ ಮತ್ತು ಹೇಳುತ್ತದೆ, ನೀನು ನನ್ನ ಪತ್ನಿ ಜೀವ ಉಳಿಸಿದೆ, ನಾನು ನಿನಗೆ ಶಾಶ್ವತವಾಗಿ ಚಿರಋಣಿ ಅಂತ. ಮುಪಾಸ ಹಾಗೆ ಹೇಳುತ್ತೆ, ನನಗೆ ಗಾಳಿ ಅಲೆಗಳು ಹೇಳುತ್ತಿವೆ, ಆ ಸಿಂಹ ನಮ್ಮ ಮೇಲೆ ದ್ವೇಷ ತೀರಿಸಿಕೊಳ್ಳಲು ಬರ್ತಿದೆ. ಒಂದು ವೇಳೆ ನೀವು ಬಯಸಿದ್ರೆ ಯಾರಾದರೂ ದೂತನನ್ನು ಅಲ್ಲಿಗೆ ಕಳಿಸಿ ಅವರ ಸಂದೇಶ ಪಡೆಯಬಹುದು. ರಾಜ ಹೇಳಿದಂತ ದೂತ ಆ ಬಿಳಿ ಸಿಂಹಗಳ ಬಳಿಗೆ ಹೋದಾಗ ಅಲ್ಲಿ ಗೊತ್ತಾಗುತ್ತೆ ಮುಪಾಸ ಯಾರನ್ನು ಕೊಂದಿತ್ತು ಅದು ಬೇರೆ ಯಾರು ಆಗಿರದೆ
ಅಲ್ಲಿ ರಾಜ ಕಿರೋಸ್ನ ಮಗ ಆಗಿತ್ತು. ಈಗ ಕಿರೋಸ್ನ ಒಳಗೆ ಕೋಪದ ಕಿಚ್ಚು ಹಚ್ಚಿತ್ತು. ಅದು ಕೆಂಡಾಮಂಡಲವಾಗಿತ್ತು. ಅದು ಹೇಳುತ್ತೆ, ಮುಫಾಸನನ್ನು ಮತ್ತೆ ಕೊಲ್ಲೋಣ, ಮೊದಲು ನನ್ನ ಮಗನನ್ನು ಅಲ್ಲೇ ಸಾಯಲಿ ಬಿಟ್ಟು ಬಂದನನ್ನು ಕೊಲ್ಲೋಣ. ಈಗ ಕಿರೋಸ್ ಹೇಳಿದಂತೆ ಸಿಂಹಿಣಿಗಳು ಸೇರಿ ಕಿರೋಸ್ ಮಗನನ್ನು ಸಾಯಲಿ ಬಿಟ್ಟು ಬಂದ ಸಿಂಹವನ್ನು ಕೊಲ್ಲುತ್ತವೆ. ಒಬಾಸಿ ಗುಂಪಿಗೆ ಗೊತ್ತಾಗುತ್ತೆ ಆ ಬಿಳಿ ಸಿಂಹಗಳು ತುಂಬಾನೇ ಕ್ರೂರಿ ಮತ್ತು ಶಕ್ತಿಶಾಲಿಗಳು ಹಾಗೂ ದ್ವೇಷ ತೀರಿಸಿಕೊಳ್ಳಲು ಇವುಗಳ ಬಳಿಗೆ ಬರುತ್ತವೆ ಎನ್ನುವುದು. ರಾತ್ರಿಯ ವೇಳೆ ಒಬ್ಬಾಸಿ ಟಾಕನಿಗೆ ಸಮಜಾಯಿಸುತ್ತೆ, ನೀನು ನಿನ್ನ ಅಮ್ಮನನ್ನು ಒಬ್ಬಂಟಿಯಾಗಿ ಬಿಟ್ಟು ಓಡಿ ಹೋದ ವಿಷಯ ಯಾರಿಗೂ ಗೊತ್ತಾಗಬಾರದು, ಯಾಕೆಂದರೆ ನೀನು ಇಲ್ಲಿಯ ರಾಜನಾಗೋನಿದ್ದೆ ಮತ್ತು ನೀನು ನಮ್ಮದೇ ರಾಜ ರಕ್ತ. ಈಗ ದೂತ ಸಿಂಹ ಬಂದು ಒಬಾಸಿಗೆ ಹೇಳುತ್ತೆ, ಆ ಸಿಂಹಗಳು ತುಂಬಾನೇ ಶಕ್ತಿಶಾಲಿ ಮತ್ತು ಕ್ರೂರಿಗಳು, ನಾವು ಅವರನ್ನು ಎದುರಿಸಲು ಸಾಧ್ಯವಾಗಲ್ಲ. ನಮ್ಮ 2 ಸಿಂಹಗಳಿಗೆ ಅವರ 1 ಸಿಂಹ ಸಮ, ನಾವು ಅವರನ್ನು ಎದುರಿಸುವುದು ಅಸಾಧ್ಯ. ಅವರು ತುಂಬಾನೇ ಫಾಸ್ಟ್ ಆಗಿ ಓಡ್ತಾರೆ, ಆದಷ್ಟು ಬೇಗನೆ ಅವರು ಇಲ್ಲಿಗೆ ತಲುಪಬಹುದು. ಅದನ್ನು ಕೇಳಿ ಒಬಾಸಿ ಹೆದರಿ ಬಿಡುತ್ತೆ. ಮತ್ತೊಮ್ಮೆ ಅದು ಟಾಕನ ಕರೆದು ಹೇಳುತ್ತೆ, ಒಂದು ವೇಳೆ ನೀನು ಇಲ್ಲಿಯ ರಾಜನಾಗಬೇಕಾದ್ರೆ ನೀನು ಇಲ್ಲಿಂದ ಓಡಲೇಬೇಕಾಗುತ್ತೆ, ಇಲ್ಲದಿದ್ದರೆ ನಮ್ಮ ಹೆಸರು ಹೆಸರಿಲ್ಲದಂತೆ ಅಂತ್ಯವಾಗುತ್ತೆ. ವಾಸ್ತವವಾಗಿ ಒಬಾಸಿ ಹೇಗಾದ್ರೂ ಅದರ ವಂಶವನ್ನು ಉಳಿಸಲು ಬಯಸಿತ್ತು. ಹೀಗಾಗಿ ಮುಫಾಸಗೂ ಟಾಕ ಜೊತೆ ಹೋಗಲು ಟಾಕನ ಚೆನ್ನಾಗಿ ನೋಡಿಕೊಳ್ಳಲು ಹೇಳುತ್ತೆ. ಮೊದಲು ಮುಫಾಸ ಒಬಾಸಿಗೆ ನಾನು ಬಿಟ್ಟು ಹೋಗಲ್ಲ ಎಂದು ನಿರಾಕರಿಸುತ್ತೆ. ಕೊನೆಗೆ ಟಾಕಮಾಮ್ ಹೇಳಿದಾಗ ಅದು ಟಾಕ ಜೊತೆ ಹೋಗಲು ಒಪ್ಪಿಕೊಳ್ಳುತ್ತೆ. ಮುಂಜಾನೆ ಆಗುತ್ತಿದ್ದಂತೆ ಟಾಕಮಾಮ್ ಟಾಕ ಮತ್ತು ಮುಫಾಸಗೆ ಹೇಳುತ್ತದೆ, ಪರ್ವತಗಳ ನಡುವೆ ಅವುಗಳ ಮಧ್ಯದಲ್ಲಿ ಎಲ್ಲಿಂದ ಬೆಳಕು ಬರುತ್ತಿದೆಯೋ ಆ ಜಾಗದ ಹೆಸರು ಮೆಲಿಲೆ. ನೀವು ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಅಪಾಯ ಮುಗಿಯುವವರೆಗೆ ಅಲ್ಲಿಯೇ ನಿಲ್ಲಬೇಕು, ಯಾಕೆಂದರೆ ಸರಿ ಸಮಯ ಬಂದಾಗ ನಮ್ಮ ಸಾಮ್ರಾಜ್ಯವನ್ನು ನೋಡಿಕೊಳ್ಳಲು. ಟಾಕ ಮತ್ತು ಮುಫಾಸ ತಡ ಮಾಡದೆ ಇಲ್ಲಿಂದ ಹೊರಟು ಬಿಡುತ್ತವೆ. ಅವುಗಳು ಹೋಗುತ್ತಿದ್ದಂತೆ ಆ ಬಿಳಿ ಸಿಂಹಗಳ ಗುಂಪು ಇಲ್ಲಿಗೆ ಬರುತ್ತವೆ. ಒಬಾಸಿ ಕಿರೋಸ್ ಹತ್ತಿರ ತಾನು ಯುದ್ಧ ಬಯಸಲ್ಲ ಅಂತ ಹೇಳುತ್ತೆ. ಕಿರೋಸ್ ಒಬಾಸಿ ಬಳಿ ಹೇಳುತ್ತೆ, ರಕ್ತ ಕಣಿವೆ ಒಬ್ಬನೇ ರಾಜ, ನೀನು ಬದುಕಿದ್ದಿ. ಎಲ್ಲಿ ತನಕ ಸೂರ್ಯನ ಕಿರಣಗಳು ಪಸರಿಸಿವೆ, ನಿನ್ನ ಕೊಂದ ಬಳಿಕ ಅಲ್ಲಿ ತನಕದ ಸಾಮ್ರಾಜ್ಯ ನನ್ನದಾಗುತ್ತೆ. ನಾಳೆಯಿಂದ ಒಬ್ಬನೇ ರಾಜ, ಅದು ನಾನಾಗ್ತೇನೆ. ಹೇಳು, ಯಾರು ನನ್ನ ಮಗನನ್ನು ಕೊಂದದ್ದು? ಒಬಾಸಿ ತನಗೆ ಗೊತ್ತಿಲ್ಲ ಅನ್ನುವ ಹಾಗೆ ನಾಟಕ ಮಾಡುತ್ತೆ. ಇದನ್ನು ಕಂಡು ಕಿರೋಸ್ ಮತ್ತಷ್ಟು ಕೆರಳುತ್ತೆ. ಅದರ ಉಳಿದ ಸಹಚರರು ಅಲ್ಲಿ ನೋಡಿದಾಗ 2 ಸಿಂಹಗಳು ಅಲ್ಲಿಂದ ಓಡಿ ಹೋಗಿದ್ದು ಗೊತ್ತಾಗುತ್ತದೆ. ಆ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸುತ್ತಾ ಅವುಗಳು ಓಡುತ್ತವೆ. ಈಗ ಕಿರೋಸ್ ಕೂಡ ಒಬಾಸಿನ ಕೊಂದ ಬಳಿಕ ಮುಫಾಸನ ಮತ್ತು ಟಾಕನ ಕೊಲ್ಲಲು ಹೋಗುತ್ತೆ. ಆ ಬಿಳಿ ಸಿಂಹಗಳ ವೇಗ ಎಷ್ಟು ಇರುತ್ತೆಂದರೆ ಬೇಗನೆ ಅವುಗಳು ಮುಫಾಸ ಮತ್ತು ಟಾಕ ಬಳಿಗೆ ತಲುಪುತ್ತವೆ. ಮತ್ತೊಂದು ಕಡೆ ಮುಫಾಸ ಮತ್ತು ಟಾಕ ಎಲ್ಲೂ ನಿಲ್ಲದೆ ಓಡುತ್ತಿದ್ದವು. ಮುಫಾಸ ಟಾಕಗೆ ಹೇಳುತ್ತದೆ, ನಾವು ಇಲ್ಲೇ ನಿಂತು ಹೋರಾಡಬೇಕು, ಓಡುವುದು ಹಿಡಿತನ. ಆದರೆ ಅವುಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದವು, ಇವುಗಳು 2 ಮಾತ್ರ. ಹೀಗಾಗಿ ಟಾಕ ಹೇಳುತ್ತೆ, ನಾವು ಓಡಬೇಕು. ಇವುಗಳ ಮಾತುಗಳ ಸಂದರ್ಭದಲ್ಲಿ ಆ ಬಿಳಿ ಸಿಂಹಗಳು ಇಲ್ಲಿಗೆ ಬಂದು ಬಿಡ್ತವೆ. ಮುಫಾಸ ಹೆದರದೆ ಹಾಗೆ ಹೇಳುತ್ತೆ, ಅದು ನಾನೇ ಅವನನ್ನು ಕೊಂದಿದ್ದು. ಆದರೆ ಅವುಗಳು ಮುಫಾಸ ಮಾತಿನ ಮೇಲೆ ನಂಬಿಕೆ ಇಡುವುದಿಲ್ಲ. ಅವುಗಳು ಒಬಾಸಿ ಮಗನ ಮೇಲೆ ಕಣ್ಣು ಇಟ್ಟಿದ್ದವು. ಒಬಾಸಿ ಮಗನ ನೆತ್ತರು ತನ್ನ ಮಗನ ನೆತ್ತರಿಗೆ ಸಮ ಎಂದು ಕಿರೋಸ್ ಭಾವಿಸುತ್ತೆ. ಆ ಸಿಂಹಗಳು ಟಾಕ ಕಿರೋಸ್ನ ಮಗನನ್ನು ಕೊಂದಿರಬೇಕಂತ ಭಾವಿಸುತ್ತವೆ. ಆದರೂ ಮುಫಾಸ ಹೇಳುತ್ತೆ, ಟಾಕನ ಬಿಡಿ, ಎಲ್ಲವೂ ನನ್ನ ತಪ್ಪು. ಮಾತ್ರ ಅವುಗಳು ಈಗ ಟಾಕ ಹಿಂದೆ ಬೀಳುತ್ತವೆ. ಟಾಕ ಕೂಡಲೇ ಮುಫಾಸನ ಕರೆದುಕೊಂಡು ಓಡುತ್ತೆ. ಪರ್ವತದ ತುದಿಗೆ ತಲುಪುತ್ತವೆ. ಅಲ್ಲಿಂದ ನದಿಯ ನೀರು ತುಂಬಾನೇ ಕೆಳಗೆ ಬೀಳುತ್ತಿತ್ತು. ಆ ಪರ್ವತದ ಕೆಳಗೆ ಈಗ ನೀರು ಉಕ್ಕಿ ಹರಿಯುತ್ತಿತ್ತು. ಇನ್ನೇನು ಇವುಗಳನ್ನು ಆ ಸಿಂಹಗಳು ಹಿಡಿಯುತ್ತವೆ ಅನ್ನುವಾಗ ಟಾಕ ಮುಫಾಸ ಜೊತೆ ಆ ನೀರಿಗೆ ಹಾರುತ್ತೆ. ನೀರಿಗೆ ಹರಿದ ಮುಫಾಸ ಮತ್ತು ಟಾಕ ತುಂಬಾನೇ ಖುಷಿ ಪಡುತ್ತವೆ, ಅಪಾಯ ಕಳೆಯಿತು ಅಂತ. ಆದರೆ ಅಪಾಯ ಇಲ್ಲಿಗೆ ಮುಗಿದಿರಲಿಲ್ಲ. ಕಿರೋಸ್ ಮತ್ತು ಉಳಿದ ಸಿಂಹಗಳು ಒಂದೊಂದಾಗಿ ನೀರಿಗೆ ನೆಗೆಯಲು ಪ್ರಾರಂಭ ಮಾಡುತ್ತವೆ. ಟಾಕ ಮತ್ತು ಮುಫಾಸ ನೀರಿನ ಅಲೆಗಳೊಂದಿಗೆ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುತ್ತಾ ಒಂದು ವಿಶಾಲವಾದ ಮೈದಾನಕ್ಕೆ ಬರುತ್ತವೆ. ಮಾತ್ರ ರಾತ್ರಿ ಅವುಗಳಿಗೆ ತುಂಬಾನೇ ಹಸಿವಾಗುತ್ತೆ. ಹಾಗಾಗಿ ಅವುಗಳು ಆಹಾರ ಹುಡುಕ್ತಾ ಹೋಗುತ್ತವೆ. ಆಗಲೇ ಅವುಗಳ ಮೂಗಿಗೆ ಕಾಡಿನಲ್ಲಿ ಯಾವುದರದೋ ಸುವಾಸನೆ ಬಡಿಯುತ್ತೆ. ಅವುಗಳು ಅಂದುಕೊಳ್ಳುತ್ತವೆ ಅದು ಬಹುಶಃ ಅವರಂತೆ ಯಾವುದೋ ಸಿಂಹ ಅಂತ. ಮತ್ತೆ ನೋಡಿದಾಗ ಅವುಗಳಿಗೆ ಅದು ಒಂದು ಸಿಂಹಿಣಿ ಅನ್ನೋದು ಗೊತ್ತಾಗುತ್ತೆ. ಅದರ ಹೆಸರು ಸರಾಬಿ. ಅದು ಇವುಗಳನ್ನು ನೋಡಿ ನೆಮ್ಮದಿಯನ್ನು ನೆಟ್ಟಿಸಿರು ಬಿಡುತ್ತೆ ಮತ್ತು ಹೇಳುತ್ತೆ ಅವುಗಳಿಗೆ, ಬಿಳಿ ಸಿಂಹಗಳು ಎಲ್ಲ ಕಡೆ ಇವೆ. ಅವುಗಳು ನನ್ನ ಪೂರ್ತಿ ಗುಂಪನ್ನು ಕೊಂದುಬಿಟ್ಟಿವೆ. ನಾನೊಬ್ಬಳೆ ಜೀವಂತ ಉಳಿದಿದ್ದೇನೆ. ಇಲ್ಲೇ ಜಾಜು ಹೆಸರಿನ ಸಣ್ಣ ಹಕ್ಕಿ ಇರುತ್ತೆ. ಅದು ಸರಾಬಿಗೆ ಸೇರಿತ್ತು. ಅದು ಸರಾಬಿಗಾಗಿ ಗೂಢಚಾರನಂತೆ ಕೆಲಸ ಮಾಡುತ್ತಿತ್ತು. ಅದು ಈಗ ಬಿಳಿ ಸಿಂಹಗಳು ಬರುವ ಮೊದಲೇ ಅವಿತುಕೊಳ್ಳಲು ಹೇಳುತ್ತೆ. ಜಾಜು ಒಂದು ರೀತಿಯಲ್ಲಿ ಬಾಡಿಗಾರ್ಡ್ ಆಗಿ ಕೆಲಸ ಮಾಡುತ್ತಿತ್ತು. ಸುತ್ತಮುತ್ತಲ ಅಪಾಯದ ಬಗ್ಗೆ ಸರಾಬಿಗೆ ಹೇಳುತ್ತಿತ್ತು. ಸರಾಬಿ ಮುಫಾಸ ಹತ್ತಿರ ಕೇಳುತ್ತೆ, ನೀನು ಎಲ್ಲಿಗೆ ಹೋಗುತ್ತಿದ್ದಿ? ಮುಫಾಸ ಹೇಳುತ್ತೆ, ನಾನು ಮೆಲೆಲೆ ಹೋಗ್ತಿದ್ದೇನೆ. ಅಸಲಿಗೆ ಸರಾಬಿ ಕೂಡ ಮೆಲೆಲೆ ಹೋಗಲು ಬಯಸಿತ್ತು. ಆದರೆ ಅದಕ್ಕೆ ಮುಫಾಸ ಮಾತುಗಳ ಮೇಲೆ ವಿಶ್ವಾಸವಿರುವುದಿಲ್ಲ. ಅದು ಮೆಲೆಲೆ ಒಂದು ಕಟ್ಟುಕತೆ ಅಂತ ಅಂದುಕೊಂಡಿತ್ತು. ಮೆಲೆಲಿಗೆ ಟಾಕ ಮತ್ತು ಮುಫಾಸ ಕೂಡ ಹೋಗ ಬಯಸಿದ್ದವು ತಮ್ಮ ಜಾಗ್ರತೆಗಾಗಿ. ಈಗ ಇವುಗಳು ಎಲ್ಲವೂ ತಮ್ಮ ಮುಂದಿನ ಪ್ರಯಾಣ ಒಟ್ಟಾಗಿ ಮಾಡಲು ತೀರ್ಮಾನ ಮಾಡುತ್ತವೆ. ಸ್ವಲ್ಪ ಮುಂದೆ ಹೋದಾಗ ಅವುಗಳಿಗೆ ತಿನ್ನುವ ವಸ್ತುವಿನ ಪರಿಮಳ ಮೂಗಿಗೆ ಬಡಿಯುತ್ತೆ. ಮಾತ್ರ ಅದು ಮಂಗಗಳ ಸುವಾಸನೆ ಆಗಿತ್ತು. ಮಂಗಗಳನ್ನು ಸಿಂಹಗಳು ಕೊಂದು ತಿನ್ನುತ್ತಿದ್ದವು. ಈ ಮಂಗಗಳಲ್ಲಿ ಮೊದಲ ಬಾರಿ ರಫೀಕಿ ಮುಫಾಸಗೆ ಸಿಗುತ್ತೆ. ರಫೀಕಿ ತನ್ನಂತಿರುವ ಮಂಗಗಳನ್ನು ಇಷ್ಟಪಡುತ್ತಿರಲಿಲ್ಲ. ಅದನ್ನು ಅವುಗಳು ತಮ್ಮ ಗುಂಪಿನಿಂದ ತೆಗೆದು ಬಿಟ್ಟಿದ್ವು. ಯಾಕೆಂದರೆ ಅವುಗಳು ಅಂದುಕೊಂಡಿದ್ದವು ರಫೀಕಿಗೆ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ತಿಳಿದಿದೆ, ಅದು ಒಂದು ಮಂತ್ರವಾದೆಂದು. ಇವತ್ತು ಅವುಗಳ ಮೇಲೆ ದಾಳಿ ಮಾಡಿದ್ದ ಚಿರತೆಯನ್ನು ರಫೀಕಿ ತನ್ನ ಕನಸಿಂದ ಕರೆದಿರಬಹುದಂತ. ತನ್ನ ಸಮೂಹದಿಂದ ಬೇರ್ಪಟ್ಟ ರಫೀಕಿ ಮರದಿಂದ ಕೆಳಗೆ ಇಳಿದು
ತನ್ನ ಹೊಸ ಮನೆ ಮತ್ತು ಪರಿವಾರವನ್ನು ಹುಡುಕಿಕೊಂಡು ಹೊರಟಿತ್ತು. ಈಗ ಅದರ ಬೇಟೆ ಎದುರಲ್ಲಿ ಬರುವ ಮುಫಾಸ ಜೊತೆ ಆದಾಗ ಅದು ಮುಫಾಸಗೆ ಹೆದರುವುದಿಲ್ಲ. ಮುಫಾಸ ಟಾಕ ಮತ್ತು ಸರಬಿ ಅದನ್ನು ಕಂಡು ದಂಗಾಗಿ ಬಿಡುತ್ತವೆ. ಇನ್ನೇನು ಅವುಗಳು ರಫೀಕಿನ ಕೊಂದು ತಿನ್ನುತ್ತವೆ ಅನ್ನುವಾಗ ರಫೀಕ್ ಅವುಗಳಿಗೆ ಹೇಳುತ್ತೆ, ನನಗೆ ಮೆಲೆಯಲ್ಲಿ ಹೋಗುವ ದಾರಿ ಗೊತ್ತುಂಟು, ನನಗೆ ನಿಮ್ಮೆಲ್ಲರ ಬಗ್ಗೆ ಎಲ್ಲವೂ ಗೊತ್ತಿದೆ. ಇದನ್ನು ಕೇಳಿ ಅವುಗಳು ಮತ್ತಷ್ಟು ಆಶ್ಚರ್ಯ ಆಗಿ ಬಿಡುತ್ತವೆ. ಮುಫಾಸ ಕೇಳುತ್ತೆ, ನಿಜ ಹೇಳು, ನಿನಗೆ ಮೆಲೆಯಲ್ಲಿ ಬಗ್ಗೆ ಗೊತ್ತಿದೆಯಾ? ರಫೀಕ್ ಹೇಳುತ್ತೆ, ಹಾ, ನಾನು ಮೊದಲು ಅಲ್ಲೇ ಇರುತ್ತಿದ್ದೆ. ಈಗ ನಾನು ಮತ್ತೊಮ್ಮೆ ಮೆಲೆಯಲ್ಲಿಗೆ ಹೋಗುತ್ತಿದ್ದೇನೆ. ಅಲ್ಲಿ ನನ್ನ ಸಹೋದರ ವಾಸಿಸ್ತಾನೆ. ಆದರೆ ಸಹೋದರನ ವಿಷಯ ಸುಳ್ಳಾಗಿತ್ತು. ಮಾತ್ರ ಅದಕ್ಕೆ ಮೆಲೆಯಲ್ಲಿಗೆ ಹೋಗುವ ದಾರಿ ತಿಳಿದಿತ್ತು. ರಫೀಕಿಗೆ ಮೆಲೆಯಲ್ಲಿ ದಾರಿ ಗೊತ್ತಿದೆ ಅಂತ ತಿಳಿದು ಇವುಗಳು ಅದನ್ನು ತಿನ್ನುವ ಯೋಚನೆ ಬಿಟ್ಟು ಬಿಡುತ್ತವೆ ಮತ್ತು ಅದನ್ನು ರಕ್ಷಣೆ ಮಾಡುವ ಮಾತು ಕೊಡುತ್ತಾ ತಮ್ಮ ಗ್ರೂಪಿನಲ್ಲಿ ಶಾಮೀಲು ಮಾಡುತ್ತವೆ. ಏಕೆಂದರೆ ಅದು ಅವುಗಳನ್ನು ಸುಲಭದಲ್ಲಿ ಮೆಲೆಯಲ್ಲಿ ತಲುಪಿಸುವಂತಾಗಲು. ಟಾಕಾಗೆ ರಫೀಕಿ ಮಾತುಗಳ ಮೇಲೆ ವಿಶ್ವಾಸ ಬರದೆ ಅದನ್ನು ತಿನ್ನಲು ಹೋಗುತ್ತೆ. ಮುಫಾಸ ಅದನ್ನು ತಡೆದು ಮೆಲೆಯಲ್ಲಿ ಹೋಗುವ ಮಾತು ಹೇಳಿ ಸಮಜಾಯಿಸುತ್ತೆ. ಅತ್ತ ಟಿಮೋನ್ ಮತ್ತು ಪುಂಬಾ ರಫೀಕಿಯ ಕಥೆಯಿಂದ ಖುಷಿಯಾಗಲ್ಲ. ಏಕೆಂದರೆ ರಫೀಕಿ ಕಥೆಯಲ್ಲಿ ಸ್ವತಃ ಎಂಟ್ರಿ ಆಗಿತ್ತು. ಆದರೆ ಇಷ್ಟರವರೆಗೆ ಟಿಮೋನ್ ಮತ್ತು ಪುಂಬಾನ ಇಂಟ್ರೊಡ್ಯೂಸ್ ಮಾಡಿರಲೇ ಇಲ್ಲ. ರಫೀಕಿ ಟಿಮೋನ್ ಮತ್ತು ಪುಂಬಾ ಮಾತುಗಳನ್ನು ಇಗ್ನೋರ್ ಮಾಡುತ್ತಾ ಅದನ್ನು ತಳ್ಳಿ ಹಾಕುತ್ತಾ ಕೇರಗೆ ಹೇಳುತ್ತಿದ್ದ ಮುಫಾಸನ ಕತೆ ಮುಂದುವರಿಸುತ್ತೆ. ರಾತ್ರಿ ವೇಳೆ ಮುಫಾಸ ಮಲಗಿರುವಾಗ ಅದಕ್ಕೆ ಮಿಲೆಲಿಯ ಕನಸುಗಳು ಬೀಳುತ್ತಿದ್ದವು. ರಫೀಕಿ ಮುಫಾಸಗೆ ಹೇಳುತ್ತೆ, ಮುಫಾಸ, ನಿನ್ನ ಕನಸು ಕೇವಲ ಕನಸು ಅಲ್ಲ, ಅದು ಭವಿಷ್ಯ. ಯಾಕೆಂದರೆ ನಿನ್ನ ಅಮ್ಮ ನಿನಗೆ ದಾರಿ ತೋರಿಸುತ್ತಿದ್ದಾಳೆ. ಎಲ್ಲಿ ನೀನು ಹೋಗುತ್ತಿದ್ದೆಯೋ ಅಲ್ಲಿ ನಿನ್ನ ಪರಿವಾರವಾಗುತ್ತೆ. ಮರುದಿನ ಮುಂಜಾನೆ ಮುಫಾಸ ಆ ಪರ್ವತಗಳನ್ನು ನೋಡಿದಾಗ ಅದರ ಅಮ್ಮ ಅದಕ್ಕೆ ಹೇಳಿದ ಮಾತುಗಳು ನೆನಪಿಗೆ ಬರುತ್ತವೆ. ಅದು ಹೇಳಿತ್ತು, ಪರ್ವತಗಳು ಮತ್ತು ಬೆಟ್ಟಗಳ ಮತ್ತೊಂದು ಬದಿಯಲ್ಲಿ ಮೆಲೆಯಲ್ಲಿ ಇದೆ. ಹೀಗಾಗಿ ಅದು ಪರ್ವತಗಳ ದಾರಿಯಲ್ಲಿ ಸಾಗುತ್ತಾ ಮುಂದೆ ಹೋಗಲು ತೀರ್ಮಾನ ಮಾಡುತ್ತೆ. ಯಾಕೆಂದರೆ ಕಲ್ಲುಗಳ ದಾರಿಯಿಂದ ಸಾಗುವಾಗ ಅವುಗಳ ಹೆಜ್ಜೆ ಗುರುತು ಅಲ್ಲಿ ಮೂಡುವುದಿಲ್ಲ ಎಂದು. ಮೊದಲು ಸರಬಿ ಮುಫಾಸ ಮಾತಿಗೆ ನಿರಾಕರಿಸುತ್ತೆ. ಆದರೆ ಮುಫಾಸ ಅದಕ್ಕೆ ಹಿಂದೆ ಬರುತ್ತಿರುವ ಅಪಾಯದ ಬಗ್ಗೆ ಕಣ್ಣು ಮುಚ್ಚಿ ಫೀಲ್ ಮಾಡಲು ಹೇಳುತ್ತೆ. ಸರಬಿ ಗಾಳಿ ಅಲೆಯನ್ನು ಗಮನಿಸಿ ಹೇಳುತ್ತೆ, ಆ ಬಿಳಿ ಸಿಂಹಗಳು ಈಗಲೂ ಅವುಗಳನ್ನು ಹಿಂಬಾಲಿಸುತ್ತಿವೆ ಅಂತ. ಸರಬಿಗೆ ಅನಿಸುತ್ತೆ, ಆ ಬಿಳಿ ಸಿಂಹಗಳು ಇವುಗಳನ್ನು ಕೊಲ್ಲಲು ಬಯಸಿವೆ ಎನ್ನುವುದು. ಹೀಗಾಗಿ ಇವುಗಳು ಪರ್ವತಗಳ ಕಣಿವೆ ದಾರಿಯಲ್ಲಿ ಮುಂದೆ ಹೋಗತೊಡಗುತ್ತವೆ. ಇಲ್ಲಿ ಸರಬಿ ಟಾಕ ಮತ್ತು ಮುಫಾಸಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳದಂತೆ ನಿರಾಕರಿಸುತ್ತೆ ಮತ್ತು ಇವುಗಳು ತಮ್ಮ ಪ್ರಯಾಣ ಮುಂದುವರಿಸುತ್ತವೆ. ದಾರಿಯಲ್ಲಿ ಟಾಕ ಮುಫಾಸಗೆ ಹೇಳುತ್ತೆ, ನನಗೆ ಸರಬಿ ಇಷ್ಟವಾದಳು, ಅವಳನ್ನು ಒಲಿಸಿಕೊಳ್ಳೋದು ಹೇಗೆ? ಅಸಲಿಗೆ ಟಾಕ ಸರಬಿನ ಇಷ್ಟಪಡತೊಡಗಿತ್ತು. ಹಾಗೆ ಸರಬಿ ಅದರ ರಾಣಿಯಾಗಲೆಂದು ಬಯಸಿತ್ತು. ಮುಫಾಸ ಹೇಳುತ್ತೆ, ನೀನು ಅವಳನ್ನು ಹೊಗಳು, ಅವಳ ರಾಜ್ಯದ ಹೂಗಳ ಬಗ್ಗೆ ಹೊಗಳು. ಅವಳು ಹೂಗಳ ಕಣಿವೆ ಮೂಲಕ ಬಂದಿದ್ದಾಳೆ. ನನಗೆ ಸರಬಿ ದೇಹದ ಕೂದಲುಗಳಿಂದ ಗುಲಾಬಿ ಹೂಗಳ ಪರಿಮಳ ಬರುತ್ತಿದೆ. ನೀನು ಹೋಗು, ಇದನ್ನು ಸರಬಿಗೆ ಹೇಳುವಂತ ಟಾಕಾಗೆ ಹೇಳುತ್ತೆ. ಆದರೆ ಈ ಮಾತು ಟಾಕಾಗೆ ಇಷ್ಟವಾಗುತ್ತೆ. ಟಾಕ ಮುಫಾಸ ಹೇಳಿದಂತೆ ಹೋಗಿ ಸರಬಿಗೆ ಹೇಳಿದಾಗ ಸರಬಿ ರಾಜ್ಯದ ಹೂಗಳ ಬಗ್ಗೆ ಟಾಕ ಹೊಗಳಿದಾಗ ಸರಬಿ ಟಾಕ ಮಾತುಗಳಿಂದ ಇಂಪ್ರೆಸ್ ಆಗುತ್ತೆ. ಆಗಲೇ ಇವುಗಳ ಎದುರು ಆನೆಗಳ ಗುಂಪು ಬಂದಿತ್ತು. ಮುಫಾಸಗೆ ಅರಿವಾಗುತ್ತೆ ಏನು ಅಪಾಯ ಸಂಭವಿಸಲಿದೆ ಎನ್ನುವುದು. ಇತ್ತ ಜಾಜು ಆಕಾಶದಲ್ಲಿ ಹಾರುತ್ತಾ ಪತ್ತೆ ಮಾಡುತ್ತೆ, ಕಿರೋಸ್ ಕೂಡ ತನ್ನ ಗುಂಪಿನೊಂದಿಗೆ ಅಲ್ಲಿಗೆ ತಲುಪಿದ್ದೆ ಅಂತ. ಅಸಲಿಗೆ ಅವುಗಳು ಇವುಗಳ ಹತ್ತಿರ ಇಷ್ಟು ಬೇಗ ಬರಲು ಕಾರಣ ಅವುಗಳು ದೊಡ್ಡ ದೊಡ್ಡ ಜಿಗಿತ ಮಾಡ್ತಿದ್ದವು ಮತ್ತು ಅವುಗಳು ಪರ್ವತದ ಏರಿಯಾ ಹಾರುತ್ತಾ ಜಿಗಿಯುತ್ತಾ ಪಾರು ಮಾಡಿದ್ದವು. ಟಾಕ ಈ ವಿಷಯ ತಿಳಿದು ಹೆದರಿ ಹೋಗಿತ್ತು. ಆ ಬಿಳಿ ಸಿಂಹಗಳಿಂದ ಬಚಾವಾಗಲು ಅವುಗಳು ಏನಾದರೂ ಮಾಡಲೇಬೇಕಿತ್ತು. ಸರಬಿ ಬೇಗನೆ ಒಂದು ಉಪಾಯ ಮಾಡಿ ಒಂದು ಮರದ ಮೇಲೆ ಹತ್ತಿ ಅಲ್ಲಿದ್ದ ಜೇನುನೊಣಗಳ ಗೂಡನ್ನು ಕೆಳಗೆ ಹಾಕುತ್ತೆ. ಅದರಿಂದ ಎಲ್ಲ ಕಡೆ ಜೇನುನೊಣಗಳೇ ತುಂಬುತ್ತವೆ. ಆ ಜೇನುನೊಣಗಳು ಆನೆಗಳಿಗೆ ಕಚ್ಚುತ್ತವೆ. ಆನೆಗಳು ಅತ್ತ ಇತ್ತ ದಿಕ್ಕಪಾಲಾಗಿ ಓಡಿದಾಗ ಆ ಬಿಳಿ ಸಿಂಹಗಳು ದಿಕ್ಕಪಾಲಾಗುತ್ತವೆ. ಇದು ಅಸಲಿಗೆ ಸರಬಿ ಮತ್ತು ಮುಫಾಸ ಮಾಡಿದ್ದ ಪ್ಲಾನ್ ಆಗಿತ್ತು. ಆನೆಗಳು ಅತ್ತ ಇತ್ತ ಓಡಿದಾಗ ಬಿಳಿ ಸಿಂಹಗಳು ಇವುಗಳತ್ತ ಬರದೇ ಇರಲು ಮತ್ತು ಇವುಗಳು ಬಿಳಿ ಸಿಂಹಗಳಿಂದ ತಪ್ಪಿಸಿಕೊಳ್ಳಲು. ಆ ಜೇನುನೊಣಗಳು ಈಗ ಆನೆಗಳಿಗೆ ಕಚ್ಚುತ್ತವೆ. ಆನೆಗಳು ಅತ್ತ ಇತ್ತ ದಿಕ್ಕಪಾಲಾಗಿ ಓಡಿದಾಗ ಆ ಬಿಳಿ ಸಿಂಹಗಳು ದಿಕ್ಕಪಾಲಾಗುತ್ತವೆ. ಇವುಗಳು ಬಿಳಿ ಸಿಂಹಗಳಿಂದ ಬಚಾವಾಗುತ್ತವೆ. ಆದರೆ ಮೇಲೆ ಹತ್ತಿದ್ದ ಸರಬಿಗೆ ಕೆಳಗಿಳಿಯಲು ಆಗಲ್ಲ. ಮರದ ಗೆಲ್ಲು ಮುರಿದು ಆನೆಗಳ ನಡುವೆ ಅದು ಬೀಳುತ್ತೆ. ಇನ್ನೇನು ಆನೆಗಳು ಅದರ ಮೇಲೆ ಕಾಲಿಟ್ಟು ಅದರ ಪ್ರಾಣ ಹೋಗುತ್ತೆ ಅನ್ನುವಾಗ ಟಾಕ ಇದನ್ನು ನೋಡಿ ಪ್ರತಿ ಬಾರಿಯಂತೆ ಹೆದರಿ ಅವಿತುಕೊಳ್ಳುತ್ತೆ. ಅದೇ ಕ್ಷಣ ಅಲ್ಲಿಗೆ ಮುಫಾಸ ಬಂದು ಸರಬಿನ ಪಕ್ಕ ಕೇಳಿದು ಅದರ ಮೇಲೆ ಸ್ವತಃ ಅಡ್ಡ ನಿಲ್ಲುತ್ತೆ ಮತ್ತು ಅದರ ಜೀವ ಉಳಿಸುತ್ತೆ. ಆನೆಗಳು ಓಡುವಾಗ ಅಲ್ಲಿದ್ದ ಬಂಡೆಗಳು ಕುಸಿದು ಬೆಟ್ಟಗಳು ನೆಲಸಮವಾಗತೊಡಗುತ್ತವೆ. ಬಿಳಿ ಸಿಂಹಗಳು ಇವುಗಳ ಬಳಿಗೆ ಬರಲು ಇದ್ದ ದಾರಿಗಳು ಕುಸಿದು ಹೋಗುತ್ತವೆ. ರಫೀಕ್ ಒಂದು ಮರಕ್ಕೆ ನೇತು ಬಿದ್ದು ತನ್ನ ಜೀವ ಉಳಿಸಿಕೊಂಡಿತ್ತು. ದುರದೃಷ್ಟ ಅನ್ನುವಂತೆ ಅದರ ಕೊಂಬೆ ಕೂಡ ಮುರಿದು ಅದರೊಂದಿಗೆ ಅದು ಕೆಳಗೆ ಬೀಳುತ್ತೆ. ಅದೇ ಮರದ ತುಂಡನ್ನು ಅದು ತನ್ನ ದಂಡವಾಗಿ ತೆಗೆದುಕೊಂಡು ಖುಷಿ ಪಡುತ್ತದೆ. ಬಿಳಿ ಸಿಂಹಗಳ ಅಪಾಯ ಕಮ್ಮಿ ಆದರೂ ಈಗ ಸರಬಿ ಆರೋಗ್ಯ ಕೆಟ್ಟಿತ್ತು. ಅದು ಪ್ರಜ್ಞೆ ತಪ್ಪಿತ್ತು. ರಫೀಕ್ ಅದರ ಬಳಿಗೆ ಬಂದು ಅದರ ಕುತ್ತಿಗೆ ಬಳಿ ನರಮಿಟ್ಟಿದಾಗ ಸರಬಿ ಮತ್ತೆ ಪ್ರಜ್ಞೆಗೆ ಮರಳುತ್ತೆ. ಸರಬಿ ಹೇಳುತ್ತಾ ಕೇಳುತ್ತದೆ, ನನ್ನ ಜೀವ ಉಳಿಸಿದ್ದು ಯಾರು? ಮುಖ ತಿರುಗಿಸದ ಮುಫಾಸ ಸುಳ್ಳು ಹೇಳುತ್ತೆ, ನಿನ್ನ ಜೀವ ಉಳಿಸಿದ್ದು ಟಾಕ. ಮುಫಾಸನ ಈ ಸುಳ್ಳಿಗೆ ಟಾಕ ಸ್ವತಃ ಆಶ್ಚರ್ಯಗೊಂಡಿತ್ತು. ಟಾಕ ಇದಕ್ಕಾಗಿ ಮುಫಾಸಗೆ ಧನ್ಯವಾದ ಹೇಳುತ್ತೆ. ಮುಫಾಸ ಬಯಸಿತ್ತು ಸರಬಿ ಟಾಕ ಮೇಲೆ ಇಂಪ್ರೆಸ್ ಆಗಲಿ ಅಂತ. ಸರಬಿ ಹೊರಗೆ ಬಂದು ಟಾಕಾಗೆ ಧನ್ಯವಾದ ಹೇಳುತ್ತೆ. ಎಲ್ಲವನ್ನೂ ನೋಡಿದ್ದ ರಫೀಕ್ ಎಲ್ಲವನ್ನೂ ತಿಳಿದಿತ್ತು. ಅದರ ಹೃದಯದಲ್ಲಿ ಮುಫಾಸಗಾಗಿ ಗೌರವ ಹೆಚ್ಚಾಯಿತು. ಯಾಕೆಂದ್ರೆ ಮುಫಾಸ ಅದು ತುಂಬಾನೇ ಧೈರ್ಯಶಾಲಿಯಾಗಿತ್ತು ಮತ್ತು ಅದರ ಹೃದಯ ಒಳ್ಳೆಯದಾಗಿತ್ತು. ಯಾಕೆ ಅದು ತನ್ನ ಸಹೋದರನಿಗಾಗಿ ಒಂದು ಶೀಲ್ಡ್ನಂತೆ ಇತ್ತು. ಇವುಗಳು ತಮ್ಮ ಪ್ರಯಾಣ ಮುಂದುವರಿಸುತ್ತಾ ಹಿಮದ ಪರ್ವತಗಳ ಬಳಿಗೆ ತಲುಪುತ್ತವೆ.
ಮುಫಾಸ ಕೇಳುತ್ತೆ, ನಿಜವಾಗ್ಲೂ ಹೇಳು ರಫೀಕಿ, ನೀನು ಒಮ್ಮೆಯಾದರೂ ಮೆಲೆಲಿ ಹೋಗಿದ್ದೀಯಾ? ರಫೀಕಿ ಹೇಳುತ್ತೆ, ಇಲ್ಲ, ಒಂದು ಬಾರಿಯೂ ಹೋಗಿಲ್ಲ. ನಾನು ಕಂಡ ಕನಸುಗಳು ಕನಸಾಗಿ ಉಳಿದವು. ಆದ್ರೆ ನನಗೆ ನನ್ನ ಮೇಲೆ ನಂಬಿಕೆ ಇದೆ, ಮೆಲೆಲಿ ಖಂಡಿತ ಇದೆ. ಈಗ ನೀನು ಕೂಡ ಹೃದಯದಿಂದ ಈ ಮಾತಿನ ಮೇಲೆ ವಿಶ್ವಾಸವಿಡಬೇಕು. ಕೊನೆಗೆ ಇವುಗಳು ಪರ್ವತಗಳನ್ನು ಪಾರು ಮಾಡಿ ಮೆಲೆಲಿ ಹತ್ತಿರ ತಲುಪುತ್ತವೆ. ಬಿಳಿ ಸಿಂಹಗಳು ಇವುಗಳನ್ನು ಹುಡುಕಿಕೊಂಡು ಬರುತ್ತಿದ್ದವು. ಇವುಗಳು ಮುಂದೆ ಹೋಗ್ತಿದ್ದವು. ಆದರೆ ಸಮಸ್ಯೆ ಅಂದ್ರೆ ಆ ಹಿಮದಲ್ಲಿ ಇವುಗಳ ಹೆಜ್ಜೆಯ ಗುರುತುಗಳು ಬೀಳುತ್ತಿದ್ದವು. ಹೀಗೆ ಆದರೆ ಬಿಳಿ ಸಿಂಹಗಳು ಇವುಗಳನ್ನು ಬೇಗನೆ ಪತ್ತೆ ಮಾಡಬಹುದಿತ್ತು. ಆಗ ಮುಫಾಸ ಸರಬಿ ಹಕ್ಕಿ ಜಾಜು ಹತ್ತಿರ ಸಹಾಯ ಕೇಳುತ್ತೆ. ನೀನು ಹೋಗಿ ನಿನ್ನ ರೆಕ್ಕೆಗಳಿಂದ ನಮ್ಮ ಹೆಜ್ಜೆ ಗುರುತುಗಳನ್ನು ಅಳಿಸುತ್ತಾ ಇರು, ಯಾಕೆಂದರೆ ಅಲ್ಲಿಂದ ಎಲ್ಲ ಹೆಜ್ಜೆ ಗುರುತುಗಳು ಅಳಿದು ಹೋಗಲು. ಜಾಜು ಮುಫಾಸ ಹೇಳಿದಂತೆ ಮಾಡುತ್ತೆ. ಮುಫಾಸನ ಈ ಐಡಿಯಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿತ್ತು. ಬಿಳಿ ಸಿಂಹಗಳು ಇಲ್ಲಿಗೆ ಬಂದಾಗ ಅವುಗಳಿಗೆ ಯಾವುದೇ ಕಾಲಿನ ಹೆಜ್ಜೆ ಗುರುತುಗಳು ಕಾಣಿಸಲ್ಲ. ಅವುಗಳು ಗೊಂದಲದಲ್ಲಿ ಬೀಳುತ್ತವೆ. ಈ ಸಿಂಹಗಳನ್ನು ಹಿಡಿಯಲು ಯಾವ ದಿಕ್ಕಿನಲ್ಲಿ ಹೋಗೋದು ಅಂತ. ದಾರಿಯಲ್ಲಿ ಮುಂದೆ ಹೋಗುವಾಗ ರಫೀಕಿಗೆ ಹೆಚ್ಚು ಹೊತ್ತು ನಡೆಯಲು ಆಗಲ್ಲ. ಆಗ ಮುಫಾಸ ಅದನ್ನು ತನ್ನ ಮೇಲೆ ಕುಳ್ಳಿರಿಸುತ್ತೆ ಮತ್ತು ಹೇಳುತ್ತೆ, ನಾನಿದ್ದೇನಲ್ವಾ? ಮುಫಾಸನ ಐಡಿಯಾದಿಂದ ಸರಬಿ ಕೂಡ ಇಂಪ್ರೆಸ್ ಆಗಿತ್ತು. ಅದರ ಹೊರತಾಗಿ ಮುಫಾಸ ಇಲ್ಲಿ ಹಲವಾರು ತೀರ್ಮಾನ ಮತ್ತು ಧೈರ್ಯದ ಕೆಲಸಗಳನ್ನು ಮಾಡುತ್ತೆ. ಅದರಿಂದ ಸರಬಿಗೆ ಗೊತ್ತಾಗುತ್ತೆ, ತನ್ನ ಜೀವ ಅಪಾಯಕ್ಕೆ ತಳ್ಳಿ ನಾನಿದ್ದೆ ಅಂತ ನನ್ನ ಜೀವ ಉಳಿಸಿದ್ದು ಮುಫಾಸ ಅನ್ನುವುದು. ಇನ್ನು ಅದರ ಶರೀರದಿಂದ ಬರುವ ಗುಲಾಬಿ ಹೂಗಳ ಪರಿಮಳ ಅರಿತದ್ದು ಟಾಕಾಗಿರದೆ ಮುಫಾಸ ಎನ್ನುವುದು. ಅದು ಕೂಡ ಸರಬಿಗೆ ಇಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಈಗ ಅದು ಮುಫಾಸನಂತ ಅಟ್ರಾಕ್ಟ್ ಆಗತೊಡಗಿತ್ತು. ಇದನ್ನು ಅರ್ಥ ಮಾಡಿಕೊಳ್ಳುತ್ತಾ ಮುಫಾಸ ಸರಬಿಗೆ ಹೇಳುತ್ತೆ, ಇದೆಲ್ಲ ಕೆಲಸ ಮಾಡಿದ್ದು ಬೇರೆ ಯಾರು ಆಗಿರದೆ ಟಾಕಾ. ಇದೇ ಚರ್ಚೆ ಇವುಗಳಲ್ಲಿ ಆಗುತ್ತಿರುತ್ತೆ. ಮುಫಾಸ ಹೇಳುತ್ತೆ, ನಾನು ರಾಜನ ರಕ್ತ ಅಲ್ಲ, ಬದಲಿಗೆ ಟಾಕಾ. ನಾನು ಕೇವಲ ಟಾಕನ ಚೆನ್ನಾಗಿ ನೋಡಿಕೊಳ್ಳಬೇಕು. ಇದೆಲ್ಲ ಟಾಕನ ಅದೃಷ್ಟ. ನಾನು ಟಾಕನನ್ನು ಫಾಲೋ ಮಾಡಬೇಕು. ಸರಬಿ ಹೇಳುತ್ತೆ, ಇದು ಟಾಕನ ಅದೃಷ್ಟ ಅಲ್ಲ, ಬದಲಿಗೆ ಟಾಕನಿನ್ನ ಬಚಾವ್ ಮಾಡಬೇಕಿತ್ತು. ವಾಸ್ತವವಾಗಿ ಸರಬಿ ಬಯಸಿತ್ತು ಮುಫಾಸ ಒಪ್ಪಿಕೊಳ್ಳಲಿ ಇದೆಲ್ಲ ಮಾಡಿದ್ದು ಅದು ಎನ್ನುವುದು. ಸರಬಿ ಇಷ್ಟಪಟ್ಟ ಹಾಗೆ ಮುಫಾಸ ಕೂಡ ಎಲ್ಲೋ ಒಂದು ಕಡೆ ಸರಬಿನ ಇಷ್ಟಪಡತೊಡಗಿತ್ತು. ಅವುಗಳ ಮಾತನ್ನು ಕೇಳುತ್ತಾ ದೂರದಿಂದ ಅವಿತು ನೋಡುತ್ತಿದ್ದ ಟಾಕ ಜಲಸಾಗುತ್ತೆ. ಟಾಕಾಗೆ ಅನಿಸುತ್ತೆ, ಮುಫಾಸ ಅದಕ್ಕೆ ಮೋಸ ಮಾಡುತ್ತಿದ್ದಾನೆ. ನನ್ನ ಪ್ರೀತಿಯನ್ನು ಕಸಿದುಕೊಂಡ. ಬಾಲ್ಯದಲ್ಲಿ ನಾನು ಅವನನ್ನು ಉಳಿಸಿದ್ದೆ. ಅದಕ್ಕೆ ತಂದೆ ಹೇಳಿದ್ದ ಮಾತು ಅರಿವಾಗುತ್ತೆ ಮತ್ತು ನೆನಪಾಗುತ್ತೆ. ಒಂದು ದಿನ ಮುಫಾಸ ನಿನ್ನೆದೆಲ್ಲವನ್ನು ಕಬಳಿಸುತ್ತಾನನ್ನುವುದು. ಕೋಪದಲ್ಲಿ ಮತ್ತು ದುಃಖದಲ್ಲಿ ಅದು ಏನು ಯೋಚನೆ ಮಾಡಿದೆ. ಈಗ ಬಿಳಿ ಸಿಂಹಗಳ ರಾಜ ಕಿರೋಸ್ ಬಳಿಗೆ ಹೋಗುತ್ತೆ ಮತ್ತು ಕಿರೋಸ್ಗೆ ಹೇಳುತ್ತೆ, ನಿನಗೆ ಗೊತ್ತಾ ನಿನ್ನ ಮಗನನ್ನು ಕೊಂದದ್ದು ಯಾರು ಅಂತ? ಅದು ನಾನಲ್ಲ, ಬದಲಿಗೆ ಮುಫಾಸ. ನನ್ನ ದೇಹದಲ್ಲಿ ರಾಜನ ರಕ್ತ ಇದೆ. ನಿನ್ನ ಮಗನ ಸಾವು ಮಾತ್ರ ಮುಫಾಸನಿಂದಾಗಿದೆ. ಮುಫಾಸನ ಹಿಡಿಯಲು ನಾನು ನಿಮಗೆ ಸಹಾಯ ಮಾಡ್ತೇನೆ. ಕಿರೋಸ್ ಕೇಳುತ್ತೆ, ನೀನು ನಮಗೆ ಯಾಕೆ ಸಹಾಯ ಮಾಡುತ್ತೆ? ಟಾಕ ಹೇಳುತ್ತೆ, ಮುಫಾಸ ನನ್ನಿಂದ ನನ್ನ ಪ್ರೀತಿಯನ್ನು ಕಸಿದುಕೊಂಡ, ನನ್ನ ತಂದೆ ತಾಯಿಯನ್ನು ಕೂಡ. ಒಂದು ವೇಳೆ ಮುಫಾಸ ನಿನ್ನ ಮಗನನ್ನು ಕೊಲ್ಲದೇ ಇದ್ದರೆ ಇವತ್ತು ನನ್ನ ಅಪ್ಪ ಅಮ್ಮ ಜೀವಂತವಿರುತ್ತಿದ್ದರು. ಮುಫಾಸ ಮೇಲೆ ನಾನು ಕೂಡ ನನ್ನ ಹಲವಾರು ಸೇಡು ತೀರಿಸಿಕೊಳ್ಳಬೇಕು. ಮತ್ತೆ ಪುನಃ ಟಾಕ ಅವುಗಳಿಗೆ ಹೇಳುತ್ತೆ, ನಾವು ಮೆಲೆಲಿ ತನಕ ಹೋಗ್ತಿದ್ದೇವೆ. ಒಂದು ವೇಳೆ ನೀವು ಬಯಸಿದ್ರೆ ನನ್ನ ಹೆಜ್ಜೆಯನ್ನು ಹಿಂಬಲಿಸುತ್ತಾ ನನ್ನ ಹಿಂದೆ ಬನ್ನಿ. ನಿಮಗಲ್ಲಿ ಮುಫಾಸ ಸಿಗ್ತಾನೆ, ನೀವು ಅವನನ್ನು ಕೊಲ್ಲಿ. ರಾತ್ರಿ ಅಂಧಕಾರದಲ್ಲಿ ಟಾಕ ಈ ಜಾಲ ತನ್ನ ಸಹೋದರನಿಗಾಗಿ ಬೀಸಿತ್ತು. ಮುಫಾಸಗೆ ಮುಂದೆ ಬರುವ ಅಪಾಯದ ಸೂಚನೆ ಕೂಡ ಇರುವುದಿಲ್ಲ. ಬೆಳಿಗ್ಗೆ ಆಗುತ್ತಿದ್ದಂತೆ ಟಾಕ ಇಲ್ಲಿಗೆ ಬರುತ್ತೆ. ಟಾಕನ ನೋಡದೆ ಮುಫಾಸ ಚಿಂತೆಗೊಂಡಿತ್ತು. ಟಾಕ ಎಲ್ಲಿಗೆ ಹೋದೆ ನೀನು ಎಂದು ಕಾರಣ ಕೇಳಿದಾಗ ಟಾಕ ಹೇಳುತ್ತೆ, ನಾನು ಶಿಕಾರಿ ಮಾಡಲು ಹೋದೆ, ಆದ್ರೆ ಅಲ್ಲಿ ಬೇಟೆ ಸಿಗಲಿಲ್ಲ ಅಂತ ಸುಳ್ಳು ಹೇಳುತ್ತೆ. ಮತ್ತೆ ಇವುಗಳು ತಮ್ಮ ಪ್ರಯಾಣ ಮುಂದುವರಿಸುತ್ತವೆ. ಟಾಕ ನಿಧಾನವಾಗಿ ಹಿಂದಿನಿಂದ ಹೋಗುತ್ತಾ ಕಲ್ಲುಗಳ ಮೇಲೆ ತನ್ನ ಪಂಜದಿಂದ ಗುರುತು ಮಾಡಿ ಕಿರೋಸ್ ಮತ್ತು ಅದರ ಗುಂಪಿಗೆ ಸುಳಿವು ಬಿಡುತ್ತಾ ಹೋಗುತ್ತೆ. ಕೊನೆಗೂ ಟಾಕ, ಸರಬಿ, ರಫೀಕಿ ಮತ್ತು ಮುಫಾಸ ಪರ್ವತಗಳನ್ನು ದಾಟಿ ಮಲೆಯಲ್ಲಿಗೆ ತಲುಪುತ್ತವೆ. ಈ ಜಾಗವನ್ನು ನೋಡಿ ಮುಫಾಸನ ಖುಷಿಗೆ ಪಾರವೇ ಇರುವುದಿಲ್ಲ. ಯಾಕೆಂದರೆ ಅದು ಯಾವಾಗಲೂ ತನ್ನ ಅಮ್ಮನ ಹತ್ತಿರ ಈ ಜಾಗದ ಬಗ್ಗೆ ಕೇಳುತ್ತಿತ್ತು. ಅದರ ಹೃದಯದ ಇಚ್ಛೆ ತನ್ನ ಪರಿವಾರದೊಂದಿಗೆ ಇಲ್ಲಿಗೆ ಬರುವುದಾಗಿತ್ತು. ಮುಫಾಸ ನೋಡುತ್ತೆ, ಇಲ್ಲಿ ಎಲ್ಲ ಜೀವಿಗಳು ಪರಸ್ಪರ ಹೊಂದಿಕೊಂಡು ಜೀವನ ಸಾಗಿಸುತ್ತಿದ್ದವು. ಯಾವುದೇ ಜಗಳ ಹೊಡೆದಾಟವಿರದೆ ಸಂತೋಷದಲ್ಲಿದ್ದವು. ಸಣ್ಣ ಸಣ್ಣ ನದಿಗಳು ಇದ್ದವು. ರಫೀಕಿ ಖುಷಿಯಲ್ಲಿ ಅದಕ್ಕೆ ಕನಸಲ್ಲಿ ಕಾಣಿಸುತ್ತಿದ್ದ ಮರದ ಬಳಿಗೆ ಹೋಗುತ್ತೆ. ಅದು ಯಾವಾಗಲೂ ಕನಸಲ್ಲಿ ಬರುತ್ತಿತ್ತು. ರಫೀಕಿ ಮುಫಾಸಗೆ ಹೇಳುತ್ತೆ, ಈ ಮರ ನನ್ನ ಕನಸಲ್ಲಿ ಬರುತ್ತಿತ್ತು. ಇಲ್ಲಿ ನಾನು ನನ್ನ ಸಹೋದರನ ಜೊತೆ ಇದ್ದೆ. ಮುಫಾಸ ರಫೀಕಿಗೆ ಕೇಳುತ್ತೆ, ನಿನ್ನ ಸಹೋದರನಲ್ಲಿ? ಅದಕ್ಕೆ ರಫೀಕಿ ಹೇಳುತ್ತೆ, ಅವನು ಈಗಂತಿಲ್ಲ. ನಾನು ಕನಸಲ್ಲಿ ಯಾವ ಸಹೋದರನ ಜೊತೆ ಇದ್ದೆ ಅದು ಬೇರೆ ಯಾರಲ್ಲ, ಅದು ನೀನು. ಇಲ್ಲಿ ಎಲ್ಲಾ ಪ್ರಾಣಿಗಳು ಖುಷಿಯಲ್ಲಿ ಇರುವಾಗ ಆ ಖುಷಿ ಒಂದೇ ನಿಮಿಷದಲ್ಲಿ ಹಾಳಾಗುತ್ತೆ. ಅಲ್ಲಿದ್ದ ಎಲ್ಲ ಪ್ರಾಣಿಗಳು ತಮ್ಮ ಹಿಂದೆ ಬಿಳಿ ಸಿಂಹಗಳ ರಾಜ ಕಿರೋಸ್ನನ್ನು ನೋಡಿದಾಗ ಹೆದರಿ ಬಿಡುತ್ತವೆ. ವಾಸ್ತವವಾಗಿ ಎಲ್ಲ ಪ್ರಾಣಿಗಳು ಬಿಳಿ ಸಿಂಹಗಳ ರಾಜನಿಗೆ ಹೆದರುತ್ತಿದ್ದವು. ಯಾಕೆಂದರೆ ಬಿಳಿ ಸಿಂಹಗಳು ಕ್ರೂರಿಗಳಾಗಿದ್ದವು. ಮುಫಾಸ ಆಶ್ಚರ್ಯದೊಂದಿಗೆ ಚಿಂತೆಯಲ್ಲಿ ಬೀಳುತ್ತೆ. ಹಾಗಾದರೆ ಬಿಳಿ ಸಿಂಹಗಳು ತಮ್ಮ ಹಿಂದೆ ಹೇಗೆ ಬಂದವು ಅಂತ. ಏಕೆಂದರೆ ಅವುಗಳು ತಮ್ಮ ಹೆಜ್ಜೆ ಗುರುತುಗಳನ್ನು ಅಳಿಸುತ್ತಾ ಬಂದಿದ್ದವು. ಅದಕ್ಕೆ ಇದರ ಹಿಂದೆ ತನ್ನ ಸಹೋದರ ಟಾಕ ಇದ್ದೇನಂತ ಅರಿವಿರಲೇ ಇಲ್ಲ. ಆಗ ಅದರ ಎದುರು ಟಾಕ ಬರುತ್ತೆ. ಅದೇ ಕ್ಷಣ ಅದಕ್ಕೆ ಇದೆಲ್ಲದರ ಹಿಂದೆ ಟಾಕ ಇದೆ ಅನ್ನೋದು ಅರ್ಥವಾಗುತ್ತೆ. ಬಿಳಿ ಸಿಂಹಗಳನ್ನು ಮುಫಾಸ ತನಕ ಕರೆತಂದದ್ದು ಬೇರೆ ಯಾರು ಆಗಿರದೆ ಟಾಕ ಆಗಿತ್ತು. ಇದನ್ನು ಕೇಳಿ ಮುಫಾಸನ ಹೃದಯ ಒಡೆದು ಹೋದಂತೆ ಆಗುತ್ತೆ. ಬೇಗನೆ ಅದಕ್ಕೆ ಗೊತ್ತಾಗುತ್ತೆ ಟಾಕ ತನಗೆ ದ್ರೋಹ ಮಾಡಿದ್ದಾನಂತ. ಮುಫಾಸ ಟಾಕಗೆ ಕೇಳುತ್ತೆ, ನೀನು ಯಾಕೆ ಹೀಗೆ ಮಾಡಿದ್ದೆ? ನಾವು ಸಹೋದರರಲ್ವಾ? ಟಾಕ ಹೇಳುತ್ತೆ, ನೀನು ನನ್ನ ಅದೃಷ್ಟ ಕಸಿದೆ, ಇದು ಈಗ ನಿನ್ನ ಅದೃಷ್ಟ. ಇದೆಲ್ಲ ನೋಡಿ ಸರಬೆ ಸಿವಿಣಿಗಳ ಸಹಾಯ ಪಡೆಯಲು ಹೋಗುತ್ತೆ. ಅವುಗಳ ಮನೆಯನ್ನು ಕಿರೋಸ್ ಕಸಿದುಕೊಂಡಿತ್ತು. ಆ ಸಿವಿಣಿಗಳು ಮೊದಲು ಮುಫಾಸಿಗೆ ಸಾಥ್ ಕೊಡಲು ನಿರಾಕರಿಸುತ್ತವೆ. ಮುಫಾಸ ಈಗ ಕಿರೋಸ್ ಜೊತೆ ಹೋರಾಡಲು ತೀರ್ಮಾನ ಮಾಡುತ್ತೆ.
ಯಾವಾಗ ಮುಫಾಸ ಒಂದು ಎತ್ತರವಾದ ಬಂಡೆ ಮೇಲೆ ನಿಂತು ಸಹಾಯ ಕೇಳುತ್ತೋ ಆಗ ಎಲ್ಲ ಪ್ರಾಣಿಗಳು ಸಿಂಹಿಣಿಗಳು ಮುಫಾಸಗೆ ಸಾಥ್ ಕೊಡಲು ತಯಾರಾಗುತ್ತವೆ. ಕಿರೋಸ್ ತಡ ಮಾಡದೆ ಈಗ ಮುಫಾಸ ಮೇಲೆ ದಾಳಿ ಮಾಡುತ್ತೆ. ಮುಫಾಸ ಅದರೊಂದಿಗೆ ಕಾದಾಟ ಕೇಳಿದ್ದು ಹೋರಾಡುತ್ತಿತ್ತು. ಮುಫಾಸ ಅದನ್ನು ತಳ್ಳಿ ದೂರಕ್ಕೆ ಹೋಗಿ ಬೀಳುವಂತೆ ಮಾಡುತ್ತೆ. ಇದರ ನಡುವೆ ಕಿರೋಸ್ ಅದನ್ನು ಎತ್ತಿ ಬೆಟ್ಟದ ಕೆಳಗೆ ಬಿಸಾಡುತ್ತೆ. ಇದು ಮುಫಾಸಗೆ ಒಳ್ಳೆಯದೇ ಆಗಿತ್ತು. ಮುಫಾಸ ಬೇಗನೆ ಒಂದು ಸಣ್ಣ ಬೆಟ್ಟದ ಮೇಲೆ ಹತ್ತಿ ಎಲ್ಲ ಪ್ರಾಣಿಗಳ ಬಳಿ ಸಹಾಯ ಕೇಳುತ್ತೆ. ಒಂದು ವೇಳೆ ಇವತ್ತು ನೀವು ನನಗೆ ಸಹಾಯ ಮಾಡದೇ ಇದ್ರೆ ಒಂದು ದಿನ ನೋಡಿ ಖಂಡಿತ ಈ ಬಿಳಿ ಸಿಂಹಗಳು ನಿಮ್ಮ ಮಕ್ಕಳನ್ನು ತಿಂದು ಬಿಡುತ್ತವೆ. ಈಗಲೂ ಸಮಯವಿದೆ. ನೀವು ಯಾರು ದುರ್ಬಲರಲ್ಲ. ನೀವು ನನ್ನೊಂದಿಗೆ ಸೇರಿದರೆ ನಾವೆಲ್ಲ ಸೇರಿ ಅವರನ್ನು ಎದುರಿಸಬಹುದು. ಇದನ್ನು ಕೇಳಿ ಎಲ್ಲ ಪ್ರಾಣಿಗಳಲ್ಲಿ ಧೈರ್ಯ ಮೂಡುತ್ತೆ. ತಮ್ಮನ್ನು ಬಲಿಷ್ಠರು ಅಂದುಕೊಂಡು ತಮ್ಮದೇ ಒಂದು ಗುಂಪು ಮಾಡುತ್ತವೆ. ಮುಫಾಸ ಜೊತೆ ಸೇರಿ ಬಿಳಿ ಸಿಂಹಗಳ ಮೇಲೆ ತಮ್ಮ ದ್ವೇಷ ತೀರಿಸಿಕೊಳ್ಳಲು ಪ್ರತಿಜ್ಞೆ ಮಾಡುತ್ತವೆ. ಈಗ ಬಿಳಿ ಸಿಂಹಗಳು ಇಲ್ಲಿಗೆ ಬಂದಂತೆ ಎಲ್ಲ ಪ್ರಾಣಿಗಳು ಸೇರಿ ಅವುಗಳ ಮೇಲೆ ದಾಳಿ ಮಾಡುತ್ತವೆ. ಕಿರೋಸ್ ಮತ್ತು ಅದರ ಸಿಂಹಿಣಿಗಳು ಮುಫಾಸ ಮೇಲೆ ಒಮ್ಮೆಲೆ ದಾಳಿ ಮಾಡುತ್ತವೆ. ಮುಫಾಸ ಒಂದೇ ಅವುಗಳೊಡನೆ ಹೋರಾಡುತ್ತೆ. ಆ ಸಿಂಹಗಳು ಮುಫಾಸನ ಎತ್ತಿ ಒಂದು ಬೆಟ್ಟದಿಂದ ಕೆಳಗೆ ಗುಹೆಯಲ್ಲಿ ಬೀಳಿಸುತ್ತವೆ. ಅಲ್ಲಿ ಬಿದ್ದ ಕಾರಣ ಮುಫಾಸ ತುಂಬಾನೇ ಗಾಯಗೊಂಡಿತ್ತು. ಅದು ಗಾಯಗೊಂಡಿದ್ದು ನೋಡಿ ಕಿರೋಸ್ಗೆ ತುಂಬಾನೇ ಖುಷಿಯಾಗುತ್ತೆ. ಈಗ ಅದು ಮುಫಾಸನ ಕೊಲ್ಲಲು ಅದರ ಹತ್ತಿರ ಬರುತ್ತದೆ. ಮುಫಾಸ ಈಗ ತೀವ್ರ ತೆರನಾಗಿ ಗಾಯಗೊಂಡಿತ್ತು. ಕಿರೋಸ್ ಪ್ರಬಲವಾಗಿತ್ತು. ಮುಫಾಸಗೆ ಅದನ್ನು ಎದುರಿಸುವಷ್ಟು ಶಕ್ತಿ ಇರುವುದಿಲ್ಲ. ಇದೆಲ್ಲ ನೋಡುತ್ತಿದ್ದ ಟಾಕ ಮುಫಾಸ ಪೆಟ್ಟು ತಿನ್ನುವುದು ಕಂಡು ಕರುಣೆ ಬರುತ್ತೆ. ಅದಕ್ಕೆ ತನ್ನ ಹಿಂದಿನ ಸಹೋದರ ಮತ್ತು ಹಿಂದಿನ ನೆನಪುಗಳು ಬರುತ್ತವೆ. ಅದರ ತಾಯಿ ಅದಕ್ಕೆ ಹೇಳಿದ ಮಾತು ನೆನಪಾಗುತ್ತೆ. ಒಂದು ದಿನ ನಿನ್ನ ಶಕ್ತಿ ಸಾಮರ್ಥ್ಯ ತೋರಿಸುವ ದಿನ ಬರುತ್ತೆ ಅಂತ. ನಾನು ಈಗ ಏನು ಮಾಡುತ್ತಿದ್ದೇನೆ? ನಾನು ತಪ್ಪು ಮಾಡಿದ್ದೆ. ಮುಫಾಸ ನನ್ನ ಸಹೋದರ ನನ್ನ ತಾಯಿನ ಉಳಿಸಿದ. ನಾನು ಅವನೊಂದಿಗೆ ತಪ್ಪು ಮಾಡಿದಂತ ಭಾವಿಸುತ್ತೆ. ಇನ್ನೇನು ಕಿರೋಸ್ ಮುಫಾಸನ ಕೊಲ್ಲುತ್ತನ್ನುವಾಗ ಟಾಕ ಮುಫಾಸನ ಉಳಿಸಲು ಆ ಕಣಿವೆಯೊಳಗೆ ಹಾರುತ್ತೆ. ಕಿರೋಸ್ನ ಪಂಜ ಟಾಕಗೆ ತಾಗಿ ಮುಖದ ಮೇಲೆ ಒಂದು ಗಾಯದ ಗಿರು ಸ್ಕ್ಯಾರ್ ಆಗುತ್ತೆ. ಆದರೆ ಅದು ನೇರವಾಗಿ ಬಂದು ಕಿರೋಸ್ಗೆ ಹೇಳುತ್ತೆ, ನೀನು ಅವನನ್ನು ಬಿಡು, ಅವನನ್ನು ಹೋಗಲು ಬಿಡು. ಆದರೆ ಕಿರೋಸ್ ಕರುಣೆ ತೋರಿಸಲು ಬಯಸಲ್ಲ. ಅದು ಸೇಡು ತೀರಿಸಿಕೊಳ್ಳುತ್ತಿತ್ತು. ಮತ್ತೊಮ್ಮೆ ಅದು ಸೇಡು ತೀರಿಸಿಕೊಳ್ಳಲು ಮುಫಾಸ ಮೇಲೆ ದಾಳಿ ಮಾಡಿದಾಗ ಎದುರು ಟಾಕ ಬರುತ್ತೆ. ಟಾಕ ಕೂಡ ಅದರ ದಾಳಿಯಲ್ಲಿ ಗಾಯಗೊಳ್ಳುತ್ತೆ. ಕಿರೋಸ್ ಜೊತೆ ಹೋರಾಡಲು ಈಗ ಮುಫಾಸ ಮತ್ತು ಟಾಕ ಒಂದಾಗಿ ಹೋರಾಡಬೇಕಿತ್ತು. ಅವುಗಳ ಹೊಡೆದಾಟದ ನಡುವೆ ಮೇಲೆ ತೋರಿಸಲಾಗುತ್ತೆ. ಬೆಟ್ಟದಲ್ಲಿ ದೊಡ್ಡ ಭೂಕಂಪವಾಗಿತ್ತು. ಅದರಿಂದ ಬೆಟ್ಟಗಳು ನೆಲಸಮವಾಗುತ್ತಿದ್ದವು. ಮುಫಾಸ, ಟಾಕ ಮತ್ತು ಕಿರೋಸ್ ಹೋರಾಡುತ್ತಿದ್ದ ಜಾಗ ಕುಸಿಯತೊಡಗಿತ್ತು. ಆ ಜಾಗವು ಕುಸಿದು ಅವುಗಳು ಬೆಟ್ಟಗಳ ಕೆಳಗಿನ ನೀರಿಗೆ ಬೀಳುತ್ತವೆ. ಮುಫಾಸ ಮೇಲೆ ನೋಡಿದಾಗ ಮೇಲಿನಿಂದ ಒಂದು ದೊಡ್ಡ ಬಂಡೆಕಲ್ಲು ಇವುಗಳತ್ತಲೇ ಬರುತ್ತಿತ್ತು. ಅದರಿಂದ ಬಚಾವಾಗುತ್ತಾ ಮುಫಾಸ ಕಿರೋಸ್ನ ಅದರಡಿ ತಳ್ಳುತ್ತೆ. ಕೆಲವೇ ಕ್ಷಣದಲ್ಲಿ ಆ ಬಂಡೆ ಕಿರೋಸ್ ಮೇಲೆ ಬಿದ್ದು ಅದರ ಕಥೆಯ ಅಂತ್ಯವಾಗುತ್ತೆ. ಇಲ್ಲಿ ಕಿರೋಸ್ ಕತೆ ಮುಗಿದಿತ್ತು. ಮುಫಾಸ ಮತ್ತು ಟಾಕ ಸೇರಿ ಕಿರೋಸ್ನ ಸೋಲಿಸಿದ್ದವು. ಟಾಕ ಮುಫಾಸ ನೀರಿಂದ ಹೊರಗೆ ಬರಲು ಸಹಾಯ ಮಾಡುತ್ತೆ. ಸರಬೆ ಮುಫಾಸ ಜೀವಂತ ಇರುವುದು ಕಂಡು ಖುಷಿಯಾಗುತ್ತದೆ. ತಮ್ಮ ರಾಜ್ಯ ಸತ್ತದ್ದು ನೋಡಿ ಎಲ್ಲ ಬಿಳಿ ಸಿಂಹ ಮತ್ತು ಸಿಂಹಿಣಿಗಳು ಇಲ್ಲಿಂದ ಹೆದರಿ ಓಡುತ್ತವೆ. ಮುಫಾಸನ ಧೈರ್ಯ ನೋಡಿ ಇಲ್ಲಿಯ ಪ್ರಾಣಿಗಳು ಅದನ್ನು ಇಲ್ಲಿಯ ಹೊಸ ರಾಜನನ್ನಾಗಿ ಮಾಡುತ್ತವೆ. ಅದರ ಎದುರು ಗೌರವ ಕೊಡುತ್ತಾ ತಲೆ ತಗ್ಗಿಸುತ್ತವೆ. ಅದನ್ನು ಕೇಳಿ ಕಂಡು ಮುಫಾಸ ತುಂಬಾನೇ ಖುಷಿ ಪಡುತ್ತದೆ. ಎಲ್ಲ ಕಡೆ ಮುಫಾಸನ ಬಗ್ಗೆ ಚರ್ಚೆ ಆಗುತ್ತಿದ್ದವು. ರಾಜ ಆದ ನಂತರ ಮುಫಾಸ ಹೇಳುತ್ತದೆ, ನಾವೆಲ್ಲರೂ ಸಮಾನರು, ನಾವೆಲ್ಲ ಇನ್ನು ಮುಂದೆ ಒಟ್ಟಾಗಿ ಜೀವಿಸುತ್ತೇವೆ. ಮುಫಾಸ ಹೆಸರು ಕೇಳಿ ಈಗ ಅದನ್ನು ಬೇಟೆಯಾಗಲು ಯಾರು ಬರುತ್ತಾರೆ? ಅದು ಬೇರೆ ಯಾರು ಆಗಿರದೆ ಅದರ ಮಾಮ್ ಆಗಿದ್ದಳು. ಅದಕ್ಕೆ ಅಷ್ಟು ದೊಡ್ಡ ಮುಫಾಸನ ಗುರುತು ಹಿಡಿಯಲು ಆಗಲಿಲ್ಲ. ಆದರೆ ಅದರ ಹೆಸರಿಂದ ಅದನ್ನು ಗುರುತು ಹಿಡಿಯುತ್ತೆ. ಇಲ್ಲಿ ಅವುಗಳು ಪರಸ್ಪರ ಭೇಟಿಯಾಗಿ ತುಂಬಾನೇ ಖುಷಿ ಪಡುತ್ತವೆ ಮತ್ತು ಎಮೋಷನಲ್ ಆಗುತ್ತವೆ. ಹಾಗೆ ಮುಫಾಸಗೆ ಇಲ್ಲಿ ಒಂದು ವಿಷಯ ಅರಿವಾಗುತ್ತೆ. ಅದರ ತಂದೆ ಬದುಕಿಲ್ಲ ಅನ್ನುವುದು. ಅದನ್ನು ಕೇಳಿ ಮುಫಾಸ ದುಃಖ ಪಡುತ್ತದೆ. ಅದೇ ಕ್ಷಣ ಇಲ್ಲಿಗೆ ಟಾಕ ಬರುತ್ತೆ. ಮುಫಾಸನ ತನ್ನ ರಾಜನೆಂದು ಭಾವಿಸುತ್ತೆ. ಸರಬಿ ಮುಫಾಸಗೆ ಟಾಕನ ರಾಜ್ಯದಿಂದ ಗಡಿಪಾರು ಮಾಡುವಂತೆ ಹೇಳುತ್ತದೆ. ಟಾಕ ಕ್ಷಮೆ ಕೇಳುವಾಗ ಎಲ್ಲ ಪ್ರಾಣಿಗಳು ಇವನನ್ನು ಕ್ಷಮಿಸಬೇಡ, ಇವನು ಮೋಸಗಾರ, ಈ ಅಲೆಮಾರಿ ನಮ್ಮೊಡನೆ ಇರಲು ಸಾಧ್ಯವಿಲ್ಲ ಅನ್ನುತ್ತವೆ. ಇದನ್ನು ಕೇಳಿ ಮುಫಾಸ ಎಲ್ಲರಿಗೂ ಗದರಿಸಿ ಹೇಳುತ್ತೆ, ಟಾಕ ನಾನು ಜೀವಂತ ಇರುವವರೆಗೆ ಇನ್ನೂ ಇಲ್ಲೇ ಇರ್ತಾನೆ, ಇದು ನನ್ನ ಆದೇಶ. ಮುಫಾಸನ ಒಳೆತನ ನೋಡಿ ಟಾಕಗೆ ತನ್ನ ತಪ್ಪಿನ ಅರಿವಾಗುತ್ತೆ. ತುಂಬಾನೇ ಗಿಲ್ಟ್ ಫೀಲ್ ಆಗುತ್ತೆ. ಅದು ಮುಫಾಸಗೆ ಮುಖ ತೋರಿಸಲ್ಲ ಅಂತ ತೀರ್ಮಾನಿಸುತ್ತೆ. ಮುಫಾಸ ಕೋಪದಲ್ಲಿ ಅದಕ್ಕೆ ಹೇಳುತ್ತೆ, ಇನ್ನು ಮುಂದೆ ನಿನ್ನ ಹೆಸರು ನಾನು ಕರೆಯಲ್ಲ. ಯಾಕೆ ಹೇಳುತ್ತೆ, ನನಗೆ ನನ್ನ ತಿರಸ್ಕಾರ ನೆನಪಿದೆ. ಇನ್ನು ಮುಂದೆ ನನ್ನ ಹೆಸರು ಸ್ಕ್ಯಾರ್. ಅಷ್ಟು ಹೇಳಿ ಅದು ಅಲ್ಲಿಂದ ದೂರದ ಪರ್ವತಗಳ ಬಳಿಗೆ ಹೋಗುತ್ತೆ. ಕೇರೆಗೆ ರಫಿಕಿ ಹೇಳುತ್ತಿದ್ದ ಮುಫಾಸನ ಕತೆ ಇಲ್ಲಿಗೆ ಮುಗಿದಿತ್ತು. ಕೇರೆ ಹೇಳುತ್ತೆ, ನಾನು ನನ್ನ ಅಜ್ಜನನ್ನು ಬಹುಶಃ ನೋಡಿದರೆ ಚೆನ್ನಾಗಿತ್ತು. ರಫಿಕ್ ಹೇಳುತ್ತೆ, ಅಜ್ಜ ಈಗಲೂ ಇದ್ದಾರೆ, ಅದು ನಿನ್ನ ಹೃದಯದಲ್ಲಿ. ಇಷ್ಟು ಹೊತ್ತಿಗೆ ಸಿಂಬಾ ಅದರ ಪತ್ನಿ ನಾಲನ ಹುಡುಕಿ ಕರೆತಂದಿತ್ತು. ಇಲ್ಲೀಗ ಕೇರೆಗೆ ಒಬ್ಬ ಸಹೋದರನನ್ನು ಉಡುಗೊರೆಯಾಗಿ ಸಿಂಬಾ ಮತ್ತು ನಾಲ ತಂದಿದ್ದವು. ಕೇರೆ ತನ್ನ ಸಣ್ಣ ಸಹೋದರನನ್ನು ನೋಡಿ ಖುಷಿ ಪಡುತ್ತೆ ಮತ್ತು ಅದಕ್ಕೂ ಮುಸ್ತಫನ ಕತೆ ಹೇಳುವ ಮಾತು ಕೊಡುತ್ತದೆ. ಈ ಖುಷಿಯ ವಾತಾವರಣದೊಂದಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.